ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಭಗವಂತನ ಪರಮಕಾರುಣ್ಯ, ಭಕ್ತರನ್ನು ಉದ್ಧಾರ ಮಾಡುವುದಕ್ಕಾಗಿ ಭಗವಂತ ಅನೇಕ ಅವತಾರಗಳನ್ನು ತೆಗೆದುಕೊಂಡದ್ದು ಎಲ್ಲರಿಗೂ ತಿಳಿದ ವಿಷಯ. ಇತಿಹಾಸ ಪುರಾಣಗಳಲ್ಲಿ ಪ್ರಸಿದ್ಧವಾದದ್ದು. ಅವತಾರಗಳನ್ನು ತೆಗೆದುಕೊಂಡು ಅವತಾರ ಕಾಲದಲ್ಲಿದ್ದ ದುರ್ಜನರಿಗೆ ದಂಡವನ್ನು ಮಾಡಿ ಸಜ್ಜನರಿಗೆ ರಕ್ಷಣೆಯನ್ನು ಮಾಡಿದ್ದು ಹೇಗೋ ಹಾಗೆ ಭಗವಂತ ಅನೇಕ ತನ್ನ ಸ್ಥಿರವಾದ ಅಧಿಷ್ಠಾನಗಳನ್ನು ಭೂಲೋಕದಲ್ಲಿ ನಿರ್ಮಾಣ ಮಾಡಿ ಆ ಅಧಿಷ್ಠಾನಗಳಲ್ಲಿ ತಾನು ವಿಶೇಷವಾಗಿ ಸನ್ನಿಹಿತನಾಗಿದ್ದು ಮುಂದೆ ಬರುವ ಎಲ್ಲ ಸಜ್ಜನರು ಆ ಭಗವಂತನ ಪ್ರತಿಮೆಗಳನ್ನು ಸಂದರ್ಶನ ಮಾಡಿ ಪ್ರದಕ್ಷಿಣ ನಮಸ್ಕಾರಾದಿಗಳಿಂದ ನೈವೇದ್ಯಾದಿಗಳಿಂದ ಭಗವಂತನಿಗೆ ಸೇವೆಯನ್ನು ಸಮರ್ಪಣೆ ಮಾಡಿ ಪಾಪಗಳನ್ನು ಕಳೆದುಕೊಂಡು ಉದ್ಧಾರವನ್ನು ಹೊಂದುವುದಕ್ಕೆ ಅನೇಕ ಸ್ವಯಂ ವ್ಯಕ್ತ ಕ್ಷೇತ್ರಗಳನ್ನು, ದೇವಸ್ಥಾನಗಳನ್ನು ಭಗವಂತ ಭಕ್ತರಿಗಾಗಿ ಮಾಡಿಕೊಟ್ಟಿದ್ದಾನೆ. ಪೂರ್ವಯುಗಗಳಲ್ಲಿಯೂ ಸರಿ, ಕಲಿಯುಗದಲ್ಲಿಯೂ ಸರಿ ಅಂತಹ ಅನೇಕ ಕ್ಷೇತ್ರಗಳಿವೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಿಕಾ ಅಂತ. ಇಂತಹ ಅನೇಕ ಕ್ಷೇತ್ರಗಳಿವೆ. ಅದರಲ್ಲಿ ಪ್ರಸಿದ್ಧವಾದ ಕ್ಷೇತ್ರ, ದಕ್ಷಿಣ ಭಾರತದಲ್ಲಿರುವಂತಹ ಒಂದು ಕ್ಷೇತ್ರ, ಅದು ಕಾಂಚಿ. ಅಂದರೆ ಬ್ರಹ್ಮದೇವರು. ಬ್ರಹ್ಮದೇವರು ಅಲ್ಲಿ ವರದರಾಜನನ್ನು ಅಂಚನ ಮಾಡಿದ್ದು, ಪೂಜೆ ಮಾಡಿದ್ದು. ಬ್ರಹ್ಮದೇವರು ಪೂಜೆ ಮಾಡಿದಂತಹ ಒಂದು ವಿಶಿಷ್ಟವಾದ ಸನ್ನಿಧಾನ ಅಲ್ಲಿರೋಣದರಿಂದ ಅದು ಕಾಂಚಿ ಎಂಬುದಾಗಿ ಪ್ರಸಿದ್ಧವಾಗಿದೆ. ಅಂತಹ ಪವಿತ್ರವಾದ ಕ್ಷೇತ್ರದಲ್ಲಿ ಭಗವಂತನ ಸನ್ನಿಧಾನ, ಅಲ್ಲಿರುವ ಅನಂತ ಸರೋವರ, ಅಲ್ಲಿರುವಂತಹ ಪ್ರದಕ್ಷಿಣೆಯ ಒಂದು ಸಂದರ್ಭದಲ್ಲಿ ಎಲ್ಲ ಭಕ್ತರು ಸ್ಪರ್ಶ ಮಾಡುವಂತಹ ಹಲ್ಲಿಗಳು, ಇವುಗಳೆಲ್ಲ ಒಂದು ವಿಶೇಷವಾದ ಆ ಕಾಂಚೀಪುರದ ವೈಶಿಷ್ಟ್ಯ ಎಂಬುದಾಗಿ ನಾವು ತಿಳಿಯಬಹುದು. ಅದರ ಬಗ್ಗೆ ನಾವು ಅನೇಕ ಕ್ಷೇತ್ರಗಳ ಮಹಿಮೆಯನ್ನು ತಿಳಿಯುತ್ತಾ ಬಂದಂತೆ ಈ ಒಂದು ಕ್ಷೇತ್ರದ ಮಹಿಮೆಯನ್ನು ತಿಳಿಯುವಾಗ ಎಲ್ಲರಿಗೂ ವಿಶೇಷ ಕುತೂಹಲ. ನಮ್ಮ ಭಕ್ತ ಮಹಾಶಯರಿಗೆ ಆ ಹಲ್ಲಿಗಳ ಸ್ಪರ್ಶ ಕಾಂಚಿ ಕ್ಷೇತ್ರದಲ್ಲಿ ಏನು ವಿಶೇಷ, ಯಾಕೆ ಅದನ್ನು ಮಾಡಬೇಕು ಅಂತ ಅನೇಕ ಜಿಜ್ಞಾಸುಗಳಿಂದ ಪ್ರಶ್ನೆ ಬಂದದ್ದರಿಂದ ಅದರ ಬಗ್ಗೆ ಸ್ವಲ್ಪ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ದೇವೇಂದ್ರನ ಸಭೆ, ಸ್ವರ್ಗಲೋಕದಲ್ಲಿ ದೇವೇಂದ್ರನ ಸಭೆಯಲ್ಲಿ ಎಲ್ಲ ದೇವತೆಗಳು ಕುಳಿತಿದ್ದಾರೆ. ಅಂತಹ ಸಂದರ್ಭದಲ್ಲಿ ದೇವೇಂದ್ರ ಪ್ರಶ್ನೆಯನ್ನು ಮಾಡ್ತಾನೆ, ಯಾವ ಆಶ್ರಮ ಶ್ರೇಷ್ಠ? ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ, ಹೀಗೆ 4 ಆಶ್ರಮಗಳಿವೆ. ಇದರಲ್ಲಿ ಯಾವ ಆಶ್ರಮ ಶ್ರೇಷ್ಠ ಅನ್ನುವುದು ನಿಮ್ಮ ಅಭಿಪ್ರಾಯ ಅಂತ ಇಲ್ಲಿ
ಸಭೆಯಲ್ಲಿ ಇದ್ದಂತಹ ಸಜ್ಜನರು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು ಅಂತ. ಇಂದ್ರದೇವರಿಗೆ ಇದು ಗೊತ್ತಿಲ್ಲ ಅಂತಲ್ಲ, ಇಂದ್ರದೇವರಿಗೆ ಎಲ್ಲವೂ ಗೊತ್ತು. ಅಲ್ಲಿದ್ದಂತಹ ಜನರ ಒಂದು ವಿಶೇಷವಾದ ಪರೀಕ್ಷೆಯನ್ನು ಮಾಡಬೇಕು, ಅವರ ಅಭಿಪ್ರಾಯವನ್ನು ತಿಳಿಯಬೇಕು, ಅಥವಾ ಅವರಿಗೆ ಒಂದು ಕೀರ್ತಿಯನ್ನು ಕೊಡಬೇಕು. ಈ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಟ್ಟದ್ದಕ್ಕೆ ಅವರಿಗೊಂದು ಕೀರ್ತಿ ಬರಲಿ ಎನ್ನುವ ದೃಷ್ಟಿಯಲ್ಲಿ ಇಂದ್ರದೇವರು ಆ ಪ್ರಶ್ನೆಯನ್ನು ಕೇಳುತ್ತಾರೆ. ಆ ಪ್ರಶ್ನೋತ್ತರಗಳ ಮೂಲಕ ಮುಂದೆ ಬರುವ ನಮ್ಮಂತಹ ಎಲ್ಲ ಜನರಿಗೂ ಕೂಡ ಸರಿಯಾದ ತತ್ವದ ಪರಿಚಯವಾಗಲಿ ಎನ್ನುವುದು ದೊಡ್ಡವರು ಪ್ರಶ್ನೆ ಕೇಳುವುದರ ಹಿಂದೆ ಉದ್ದೇಶ ಇರುತ್ತೆ. ಅವರಿಗೆ ಗೊತ್ತಿಲ್ಲ ಅಂತ ಕೇಳಿದ್ದಲ್ಲ. ಅಲ್ಲಿ ಅಗಸ್ತ್ಯೋ ಭಾರ್ಗವಾತ್ರಿ ಮೃಕಂಡುರ್ ಗೌತಮೋ ಮಹಾನ್ ಭಾರ್ಗವಶ್ಚವನೋ ವಿದ್ವಾನ್ ತಥಾನ್ಯೇಚ ಮಹರ್ಷಯ. ಅನೇಕ ಋಷಿಗಳೆಲ್ಲ ಅಲ್ಲಿದ್ದರು. ಅಗಸ್ತ್ಯ ಋಷಿಗಳು, ಅತ್ತಿರ ಋಷಿಗಳು, ಮೃಕಂಡು, ಗೌತಮರು, ಭಾರ್ಗವ, ಚವನ ಇವರೆಲ್ಲ ಅಲ್ಲಿ ದೊಡ್ಡ ದೊಡ್ಡ ಋಷಿಗಳು ಸೇರಿದ್ದಾರೆ. ಆ ಎಲ್ಲ ಋಷಿಗಳು ತಮ್ಮ ಅಭಿಪ್ರಾಯ ಹೇಳುತ್ತಾರೆ, ಗೃಹಸ್ಥಾಶ್ರಮ ಇದು ಶ್ರೇಷ್ಠ. ಕಾರಣ ಇಷ್ಟೇ, ಎಲ್ಲ ಆಶ್ರಮಗಳ ಪೋಷಣೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ ಗೃಹಸ್ಥಾಶ್ರಮದಲ್ಲಿ. ಬ್ರಹ್ಮಚಾರಿಗಳಿಗೂ ಭಿಕ್ಷೆ ಹಾಕ್ತಾರೆ, ಸನ್ಯಾಸಿಗಳಿಗೂ ಭಿಕ್ಷೆ ಹಾಕ್ತಾರೆ, ಗೃಹಸ್ಥರು ವಾನಪ್ರಸ್ಥರಿಗೂ ಪೋಷಣೆಯನ್ನು ಮಾಡಬಹುದು. ಎಲ್ಲರನ್ನ ಪೋಷಣೆ ಮಾಡಿ ಯಜ್ಞಯಾಗಾದಿಗಳನ್ನು ಮಾಡುವ ಮೂಲಕ ಇಡೀ ದೇಶಕ್ಕೆ ಸುಭಿಕ್ಷೆಯಾಗುವಂತೆ ಅವರು ದೇವತೆಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬಹುದು. ಆ ಸತ್ಕರ್ಮದಿಂದ ಬಂದ ಪುಣ್ಯದಿಂದ ಒಳ್ಳೆ ಸುವೃಷ್ಟಿಯಾದರೆ ಎಲ್ಲ ಕಡೆಗೆ ಸುಭಿಕ್ಷೆಯಾಗತ್ತೆ. ಹೀಗೆಲ್ಲ ಕಾರಣ ಇರೋದರಿಂದ ಗೃಹಸ್ಥಾಶ್ರಮ ಇದು ಶ್ರೇಷ್ಠ ಎಂಬುದಾಗಿ ಆ ಮಹರ್ಷಿಗಳು ಅಭಿಪ್ರಾಯ ಪಡ್ತಾರೆ. ಆ ಸಂದರ್ಭದಲ್ಲಿ ಬೃಹಸ್ಪತ್ಯಾಚಾರ್ಯರು, ಅಲ್ಲಿ ದೇವಗುರುಗಳು, ಅವರು ಉಪಸ್ಥಿತರಾಗಿರ್ತಾರೆ. ಅವರು ಹೇಳ್ತಾರೆ, ನನ್ನ ಅಭಿಪ್ರಾಯ ಬ್ರಹ್ಮಚರ್ಯಾಶ್ರಮವೇ ಶ್ರೇಷ್ಠ ಎಂಬುದಾಗಿ ಅವರು ಅಭಿಪ್ರಾಯ ಪಡ್ತಾರೆ. ಆಗ ಉಳಿದವರಿಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗತ್ತೆ, ನೋವಾಗತ್ತೆ. ಅದೆಲ್ಲ ಋಷಿಮುನಿಗಳ, ದೇವತೆಗಳ ವ್ಯಾಪಾರ ಎಲ್ಲ ಬಹಳ ಅದ್ಭುತವಾದದ್ದು, ಬಹಳ ಅರ್ಥಗರ್ಭಿತವಾದದ್ದಿರ್ತದೆ. ಅದನ್ನು ನಮ್ಮಂಥವರು ಸಾಮಾನ್ಯರು ಹೀಗ್ಯಾಕೆ ಮಾಡಿದರು ಅಂತ ನಾವು ಆಕ್ಷೇಪವನ್ನು ಮಾಡುವಂಥದ್ದಲ್ಲ. ಒಂದು ಗೂಢವಾದ ಉದ್ದೇಶವನ್ನಿಟ್ಟುಕೊಂಡು ಮುಂದೆ ಬರುವ ಸಜ್ಜನರಿಗೆಲ್ಲ ಕ್ಷೇಮ ಆಗಲಿ ಎನ್ನುವುದಕ್ಕೆ ಈ ಎಲ್ಲ ಲೀಲೆಗಳನ್ನು ಮಾಡ್ತಾ ಇರ್ತಾರೆ ಅಂತ ನಾವು ಅಂದ್ಕೊಳ್ಬೇಕಷ್ಟೆ. ಯಾಕೆಂದರೆ ಇದೊಂದು ಅಭಿಪ್ರಾಯ ಭೇದ. ಗೃಹಸ್ಥಾಶ್ರಮ ಶ್ರೇಷ್ಠ ಅಂತ ಅಲ್ಲಿರುವಂತಹ ಗೌತಮಾದಿ ಋಷಿಗಳು, ಅತ್ರಿ ಮೊದಲಾದ ಋಷಿಗಳು ಅಭಿಪ್ರಾಯಪಟ್ಟರೆ, ಬೃಹಸ್ಪತ್ಯಾಚಾರ್ಯರು ಬ್ರಹ್ಮಚರ್ಯಾಶ್ರಮ ಶ್ರೇಷ್ಠ ಅಂತಾರೆ. ಅದು ಅವರ ಅಭಿಪ್ರಾಯ ಅಂತ ಕೈ ಬಿಡಬಹುದಾಗಿತ್ತು. ಆದರೆ ಈ ಋಷಿಗಳಿಗೆ ಕೋಪ ಬರುತ್ತೆ. ನಾವೆಲ್ಲ ಗೃಹಸ್ಥಾಶ್ರಮ ಶ್ರೇಷ್ಠ ಅಂತ ಒಗ್ಗಟ್ಟಿನಿಂದ ಹೇಳುವಾಗ ನೀವು ಮಾತ್ರ ಬ್ರಹ್ಮಚರ್ಯಾಶ್ರಮ ಶ್ರೇಷ್ಠ ಅಂತ ಹೇಳಿ ನಮ್ಮನ್ನು ಅಗೌರವ ಮಾಡಿದ ಹಾಗಾಯಿತು, ನಮಗೆ ತಿರಸ್ಕಾರ ಮಾಡಿದ ಹಾಗಾಯಿತು, ನಮ್ಮ ಅಭಿಪ್ರಾಯವನ್ನು ನೀವು ಕಡೆಗಣಿಸಿದ ಹಾಗಾಯಿತು. ಆದ್ದರಿಂದ ಶಾಪ ಕೊಡ್ತೇವೆ ಅಂತಾರೆ. ಯಸ್ಮಾತ್ತ್ವಂ ಅವಲೇಪೇನ ಸರ್ವಾನ್ನ ಸತ್ಯವಾದಿನಃ ಅಧಿಕ್ಷಿಪಸಿ ಮಂದಾತ್ಮನ್ ಹೀನಾರ್ಥಂ ಸ್ವಾರ್ಥತದ್ಧ್ರುವನ್ ತಸ್ಮಾರಿತಃ ಪ್ರಪತಿತೋ ಭೂಮ್ಯಾಂ ದಾರಿದ್ರ್ಯಪೀಡಿತಃ ಸರ್ವದುಃಖ ಸಮಾಯುಕ್ತೋ ಭವರೋಗೈ ಪ್ರಪೀಡಿತಃ. ನಮ್ಮೆಲ್ಲರಿಗೆ ತಿರಸ್ಕಾರವನ್ನು ಮಾಡಿ, ನಾವು ಸುಳ್ಳು ಹೇಳಿಲ್ಲ, ಶಾಸ್ತ್ರದ ಆಧಾರವನ್ನಿಟ್ಟುಕೊಂಡು ಒಂದು ನಿರ್ಣಯಕ್ಕೆ ಬಂದು ನಾವು ಗೃಹಸ್ಥಾಶ್ರಮ ಶ್ರೇಷ್ಠ ಅಂತ ಒಂದು ಅಭಿಪ್ರಾಯದಿಂದ ಹೇಳಿದ್ದು. ಆದರೆ ನೀವು ಅದನ್ನು ತಪ್ಪು ಅಂತ ಹೇಳಿ ಬ್ರಹ್ಮಚರ್ಯಾಶ್ರಮ ಶ್ರೇಷ್ಠ ಅಂತ ಹೇಳಿದರೆ ನಮಗೆಲ್ಲ ತಿರಸ್ಕಾರ ಆದ ಹಾಗಾಯಿತು. ಆದ್ದರಿಂದ ನೀವು ಭೂಮಿಯಲ್ಲಿ ಹುಟ್ಟಬೇಕು, ಅಲ್ಲಿಯೂ ದಾರಿದ್ರ್ಯದಿಂದ ಕಷ್ಟಪಡಬೇಕು, ಅನೇಕ ರೋಗಗಳಿಂದ ಕಷ್ಟಪಡಬೇಕು. ಆ ತರಹ ನೀವು ಭೂಮಿಯಲ್ಲಿ ಹುಟ್ಟಬೇಕು ಅಂತ ಬೃಹಸ್ಪತ್ಯಾಚಾರ್ಯರಿಗೆ ಶಾಪ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ, ಅಲ್ಲ ಇವರೆಲ್ಲ ಋಷಿಗಳು ಚಿಕ್ಕವರು, ಬೃಹಸ್ಪತ್ಯಾಚಾರ್ಯರು ಬಹಳ ದೊಡ್ಡವರು, ದೇವಗುರುಗಳು. ತಾರತಮ್ಯದಲ್ಲಿ 10ನೆಯ ಕಕ್ಷೆಯಲ್ಲಿ ಬರ್ತಾರೆ ಬೃಹಸ್ಪತ್ಯಾಚಾರ್ಯರು. ಇಲ್ಲಿ ಚವನ ಋಷಿಗಳು ಇವರನ್ನೆಲ್ಲ ಹೇಳ್ತಾರೆ, ಚವನ ಋಷಿಗಳು 19ನೆಯ ಕಕ್ಷೆಯಲ್ಲಿ ಬರ್ತಾರೆ. ಹೀಗೆ ಬೇರೆಯವರೆಲ್ಲ ಬೇರೆ ಬೇರೆ ಕಕ್ಷೆಗಳಲ್ಲಿ ಬರ್ತಾರೆ, ಬಹಳ ಚಿಕ್ಕವರು, ಕೆಳಗಿನವರು. ಅಂಥವರು
ಬೃಹಸ್ಪತ್ಯಾಚಾರ್ಯರಿಗೆ ಶಾಪ ಕೊಡಬಹುದಾ ಅಷ್ಟು ದೊಡ್ಡವರಿಗೆ ಅಂತ? ಭಗವಂತನ ಒಂದು ವ್ಯವಸ್ಥೆ ಇದೆ. ಚಿಕ್ಕವರೂ ದೊಡ್ಡವರಿಗೆ ಶಾಪವನ್ನು ಕೊಡಬಹುದು ಅಂತ ಶ್ರೀಮದ್ ಭಾಗವತ ತಾತ್ಪರ್ಯದ ಷಷ್ಠಸ್ಕಂಧದಲ್ಲಿ ಈ ವಿಷಯವನ್ನು ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಚಿಕ್ಕವರು ಕೂಡ ದೊಡ್ಡವರಿಗೆ ಶಾಪ ಕೊಡಬಹುದು. ಭಗವಂತನ ಆಜ್ಞೆಯಂತೆ ಚಿಕ್ಕವರು ಕೊಟ್ಟ ಶಾಪವನ್ನು ದೊಡ್ಡವರು ಸ್ವೀಕಾರ ಮಾಡುತ್ತಾರೆ. ಅದು ಪೂರ್ಣ ಅವರಿಗೆ ಫಲಿಸಬೇಕು ಅಂತಲ್ಲ, ಅದನ್ನು ಅವರು ಕಡಿಮೆನೂ ಮಾಡಬಹುದು. ಸ್ವಲ್ಪ ಹೊತ್ತಿಗೆ ಆ ಶಾಪವನ್ನು ತಿರುಗಿಸ್ಬೋದು, ಅದನ್ನು ವಿಫಲ ಮಾಡ್ಬೋದು. ಅತ್ಯಲ್ಪಾಶ್ಚ ಅಲ್ಪಕಾಲೀನಾಹ ಅಂತಾರೆ. ಸ್ವಲ್ಪ ಪರಿಣಾಮ ಆಗತ್ತೆ, ಆದ ಸ್ವಲ್ಪ ಪರಿಣಾಮವು ಕೂಡ ಸ್ವಲ್ಪ ಕಾಲದಲ್ಲಿರುತ್ತೆ, ಮತ್ತೆ ಅದನ್ನು ಅವರು ಸರಿಪಡಿಸಿಕೊಳ್ಬಹುದು. ಆದರೆ ಶಾಪ ಕೊಟ್ಟವರಿಗೆ ಮಾತ್ರ ಬಹಳ ಕಷ್ಟ ಆಗತ್ತೆ. ಕರ್ತೃಣಾಂ ಜ್ಞಾನಪುಣ್ಯಯೋ ನಿಶ್ಶೇಷೇಣ ನಿಹಂತಾರಃ. ಯಾರು ದೊಡ್ಡವರಿಗೆ ಚಿಕ್ಕವರು ಶಾಪ ಕೊಡ್ತಾರೆ, ಆ ಚಿಕ್ಕವರ ಪುಣ್ಯ ಜ್ಞಾನ ಎಲ್ಲವೂ ಹ್ರಾಸವನ್ನು ಹೊಂದುತ್ತದೆ, ಅದೆಲ್ಲದರಲ್ಲಿ ಹಾನಿಯಾಗತ್ತೆ. ಎಂದಿಗೂ ದೊಡ್ಡವರಿಗೆ ಶಾಪ ಕೊಡಬಾರದು ಅನ್ನುವುದು ಮಾತ್ರ ಸತ್ಯ. ಆದರೆ ಕೊಟ್ಟರೆ ಕೊಡಲಿಕ್ಕೆ ಆಗತ್ತೋ ಇಲ್ವೋ ಆಗತ್ತೆ, ಕೊಡೋದರಿಂದ ಹಾನಿ ಇದೆ. ದೊಡ್ಡವರಿಗೆ ಹಾನಿ ಬಹಳ ಇಲ್ಲ, ಅದನ್ನು ಸ್ವಲ್ಪದರಲ್ಲಿ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಹೀಗೆಲ್ಲ ನಿರ್ಣಯವನ್ನು ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಆ ಬೆಳಕಿನಲ್ಲಿ ಈ ಒಂದು ವಿಷಯವನ್ನು ನಾವು ಚಿಂತನೆ ಮಾಡಿದಾಗ ಅವರು ಶಾಪ ಕೊಟ್ಟಿದ್ದಾರೆ, ಅದರಿಂದ ಅವರಿಗೆ ಪುಣ್ಯಹ್ರಾಸಾದಿಗಳೇ ಆಗಿರ್ತವೆ, ಹಾನಿಯಾಗಿರ್ತದೆ ಅಂತ ನಾವು ತಿಳಿಯಬಹುದು. ದೇವರ ಆಜ್ಞೆಯಂತೆ ಶಾಪವನ್ನು ಸ್ವೀಕಾರ ಮಾಡಿದ್ದಾರೆ ಬೃಹಸ್ಪತ್ಯಾಚಾರ್ಯರು. ಅವರು ನರ್ಮದಾ ತೀರದಲ್ಲಿ ಒಂದು ಸಾಧಾರಣವಾದ ಗ್ರಾಮ, ಹಳ್ಳಿ, ಅಲ್ಲಿ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಬೃಹಸ್ಪತ್ಯಾಚಾರ್ಯರು ಶಿಶುವಾಗಿ ಅವತಾರವನ್ನು ಮಾಡ್ತಾರೆ, ಜನಿಸ್ತಾರೆ. ಈ ಶಾಪದಿಂದ ಶಿಶುವಾಗಿ ಜನಿಸಿದ ಬೃಹಸ್ಪತ್ಯಾಚಾರ್ಯರು ಬಹಳ ದಾರಿದ್ರ್ಯವನ್ನು ಅನುಭವಿಸ್ತಾರೆ. ಯಾಕೆಂದರೆ ತಂದೆಯೂ ಕೂಡ ಬಹಳ ದಾರಿದ್ರ್ಯದಿಂದ ಕಷ್ಟಪಡ್ತಾ ಇರ್ತಾರೆ. ಸಜ್ಜನರು, ಆದರೆ ದಾರಿದ್ರ್ಯ ಇರ್ತದೆ. ಉಂಚವೃತ್ತೇ ದರಿದ್ರಸ್ಯ ಜಜ್ಞೇತಸ್ಯ ಸುತೋ ನೃಪ. ಉಂಚವೃತ್ತಿ ಅಂತ ಅಂದರೆ ಅವರು ಪ್ರತ್ಯೇಕವಾಗಿ ಧಾನ್ಯವನ್ನು ಕೊಂಡು ತಂದು ತಿನ್ನುವಷ್ಟು ಶ್ರೀಮಂತಿಕೆ ಇದ್ದವರಲ್ಲ. ಧಾನ್ಯವನ್ನು ರಾಶಿ ಹಾಕಿದಾಗ ರಾಶಿಯೆಲ್ಲ ತೆಗೆದುಕೊಂಡು ಹೋದ ಮೇಲೆ ಉಳಿದಿರ್ತದೆ, ಅದನ್ನು ಇಂಥವರು ವಿರಕ್ತರು ತಗೊಳ್ಳಿ ಅಂತ ಬಿಟ್ಟಿರ್ತಿದ್ರು ಪ್ರಾಚೀನರು. ಅದನ್ನು ತಂದು ಜೀವನವನ್ನು ನಡೆಸಿದರೆ ಅದು ಶಿಲಾ ವೃತ್ತಿ. ಉಂಚವೃತ್ತಿ ಅಂದರೆ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವಾಗ, ಕೊಡುವಾಗ, ತೆಗೆದುಕೊಳ್ಳುವಾಗ ಅಂಗಡಿಯ ಮುಂದೆ ಕೆಲವು ಕಾಳುಗಳೆಲ್ಲ ಬಿದ್ದಿರ್ತವೆ, ಅವುಗಳನ್ನು ಆರಿಸಿಕೊಂಡು ತಂದು ಜೀವನವನ್ನು ಮಾಡಿದರೆ ಅದು ಉಂಚವೃತ್ತಿ ಅಂತ. ಅಂತಹ ಉಂಚವೃತ್ತಿಯಿಂದ ಬದುಕುವ ಒಂದು ಕುಟುಂಬ, ಆ ಕುಟುಂಬದಲ್ಲಿ ಇವರು ಮಗುವಾಗಿ ಹುಟ್ಟಿರ್ತಾರೆ. ಆದರೆ ದೈವವಶ ಹುಟ್ಟಿದ ಕೂಡಲೇ ತಾಯಿ ಅನಾರೋಗ್ಯದಿಂದ ಮೃತಳಾಗ್ತಾಳೆ. ಭಗವಂತನ ಸಂಕಲ್ಪ. ತಾಯಿ ಮೃತಳಾಗುವುದಷ್ಟೇ ಅಲ್ಲ, 1 ವರ್ಷದೊಳಗೆ ತಂದೆಯೂ ಮೃತರಾಗಿಬಿಡ್ತಾರೆ. ಹೀಗಾಗಿ ಅನಾಥ ಶಿಶು ಆಗ್ತಾರೆ. ಹುಟ್ಟಿದ ಕೂಡಲೇ ತಾಯಿ, ವರ್ಷ ಕಳೆದ ಕೂಡಲೇ ತಂದೆ ಮೃತರಾಗ್ತಾರೆ. ಅನಾಥ ಶಿಶು. ಯಾರೋ ಅಯ್ಯೋ ಪಾಪ ಮಗು ಅನಾಥವಾಗಿದೆ ಅಂತ ಆ ಮಗುವನ್ನು ಒಂದು ಹೆಣ್ಣು ತಾನು ಸ್ವೀಕಾರ ಮಾಡಿ ಅದನ್ನು ಸ್ವಲ್ಪ ಪಾಲನೆ ಪೋಷಣೆ ಮಾಡಿ ಬೆಳೆಸ್ತಾರೆ. ದಾರಿಯಲ್ಲಿ ಇರುವ ಈ ಮಗುವನ್ನು ತೆಗೆದುಕೊಂಡ ಆ ಹೆಣ್ಣು ಅಂತಹ ಶ್ರೀಮಂತ ಹೆಣ್ಣಲ್ಲ. ಹಾಗಾಗಿ ತನಗಿರೋದರಲ್ಲಿ ಏನೋ ಒಂದು ಕೊಟ್ಟು ಹೇಗೋ ಬೆಳೆಸ್ತಾಳೆ. ಮಲಗುವುದಕ್ಕೆ ಸರಿಯಾದ ಹಾಸಿಗೆ ಇಲ್ಲ, ಉಣ್ಣುವುದಕ್ಕೆ ಒಳ್ಳೆಯ ಭಕ್ಷ್ಯಭೋಜ್ಯಗಳಿಲ್ಲ, ಏನೋ ತಿನ್ನಿಸಿ ಉಣಿಸಿ ಹೇಗೋ ಅದನ್ನು ಮಗುವನ್ನು ಬೆಳೆಸ್ತಾಳೆ. ನಾನಾ ವಿಧವಾದ ರೋಗಗಳು ಶಾಪಕ್ಕೆ ತಕ್ಕಂತೆ ಆ ಎಲ್ಲ ರೋಗಗಳನ್ನು ಅನುಭವಿಸ್ತಾ ಬಹಳ ಕಷ್ಟದಿಂದ ಹೇಗೋ ಸಂಚಾರ ಮಾಡ್ತಾ ಭಾಗೀರಥಿ ತೀರಕ್ಕೆ, ಅಷ್ಟೊತ್ತಿಗೆ ದೊಡ್ಡವರಾಗಿರ್ತಾರೆ, ಉಪನಯನಾದಿಗಳೆಲ್ಲ ಆಗಿರ್ತದೆ. ಭಾಗೀರಥಿ ತೀರಕ್ಕೆ ಬಂದು ಅಲ್ಲಿ ಭರದ್ವಾಜ ಋಷಿಗಳ ದರ್ಶನವನ್ನು ಮಾಡಿಕೊಳ್ತಾರೆ. ತಮ್ಮ ಎಲ್ಲ ಕಷ್ಟವನ್ನು ಭರದ್ವಾಜ ಋಷಿಗಳಿಗೆ ಹೇಳಿಕೊಳ್ತಾರೆ ಬೃಹಸ್ಪತ್ಯಾಚಾರ್ಯರು. ಆ ಭರದ್ವಾಜ ಋಷಿಗಳಿಗೆ ಎಲ್ಲ ವಿಷಯವನ್ನು ತಿಳಿಸಿದ ಮೇಲೆ ಭರದ್ವಾಜರು ಅವರಿಗೆ ಹೇಳ್ತಾರೆ, ನಿನ್ನ ಎಲ್ಲ ಕಷ್ಟಗಳ ಪರಿಹಾರ ಆಗಬೇಕು ಅಂತಾದರೆ ಒಂದು ಶ್ರೇಷ್ಠವಾದ ಉಪಾಯ, ಅದು ಹಸ್ತಿಶೈಲ. ಕಾಂಚೀಪುರ
ಅಲ್ಲಿರುವಂತಹ ಹಸ್ತಿಶೈಲ, ಹಸ್ತಿಗಿರಿ ಅಂತ ಕರೀತಾರೆ. ಅಲ್ಲಿರುವಂತಹ ವರದರಾಜನ ದರ್ಶನವನ್ನು ಮಾಡಿ ಅನಂತ ಸರೋವರ ಸ್ನಾನ, ವರದರಾಜರ ದರ್ಶನ, ವರದರಾಜರ ವಿಶೇಷವಾದ ಸೇವೆಯನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಂಡ್ರೆ ನಿನಗೆ ಎಲ್ಲ ಈ ಕಷ್ಟಗಳ ಪರಿಹಾರವಾಗ್ತದೆ. ಈ ದಾರಿದ್ರ್ಯದಿಂದ ಮುಕ್ತಿ, ರೋಗಗಳಿಂದ ಮುಕ್ತಿ, ಈ ಮಾನವ ಜನ್ಮದಿಂದಲೇ ಮುಕ್ತಿಯಾಗಿ ಮತ್ತೆ ನಿಮ್ಮ ಮೂಲ ರೂಪಕ್ಕೆ ನೀವು ಹೋಗಬಹುದು. ಎಲ್ಲವೂ ಕೂಡ ಮಂಗಲವಾಗ್ತದೆ ಅಂತ ಹೇಳ್ತಾರೆ. ಯಾಕಂದರೆ ಅವರಿಗೆಲ್ಲ ಗೊತ್ತಾಯಿತು. ಭರದ್ವಾಜ ಋಷಿಗಳು ಮಹಾಜ್ಞಾನಿಗಳು, ಆದ್ದರಿಂದ ಧ್ಯಾನ ದೃಷ್ಟಿಯಿಂದ ನೋಡಿದರು. ಇವನು ಸಾಮಾನ್ಯ ಯಾರೋ ದರಿದ್ರ ಬ್ರಾಹ್ಮಣ ಅಲ್ಲ, ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯರೇ ಇಲ್ಲಿ ಶಾಪದಿಂದಾಗಿ ಹುಟ್ಟಿ ಬಂದಿದ್ದಾರೆ ಅಂತನ್ನೋದು ಗೊತ್ತಾದದ್ದರಿಂದ ಅವರು ಹೇಳ್ತಾರೆ, ನಿಮಗೆ ಎಲ್ಲ ಈ ಬಂಧನದಿಂದ, ಶಾಪದಿಂದ ಎಲ್ಲ ಮೋಚನೆ ಆಗ್ತದೆ, ನಿಮ್ಮ ಮೂಲ ರೂಪಕ್ಕೆ ನೀವು ಸೇರಬಹುದು ಅಂತನ್ನುವ ಅನುಸಂಧಾನದಿಂದ ಅವರು ಹೇಳ್ತಾರೆ, ನೀವು ಕಾಂಚಿ ಕ್ಷೇತ್ರದಲ್ಲಿ ವರದರಾಜನ ಸೇವೆ ಮಾಡಬೇಕು ಅಂತ. ಆಗ ಒಂದು ಮಾತು ಹೇಳ್ತಾರೆ, ಆ ವರದರಾಜನ ಮಹಿಮೆ ಎಷ್ಟು ಅಂತ. ತಸ್ಮಿನ್ ವಸತಿ ದೇವೇಶು ವರದ ಸರ್ವದೇಹಿನಾಂ ತಸ್ಯ ದರ್ಶನ ಮಾತ್ರೇಣ ಮುಚ್ಯಂತೆ ಸರ್ವಗಿಲ್ ವಿಷೈಃ ನರಾಃ ಪಾತಕಿನೋ ವಾಪಿ ತಿರ್ಯಂಚೋಪಿ ಕುಯೋನಿಜಾಃ. ಮನುಷ್ಯರಷ್ಟೇ ಅಲ್ಲ, ಬೇರೆ ಬೇರೆ ಪ್ರಾಣಿಗಳು, ಪಶುಗಳು, ಅವುಗಳೂ ಕೂಡ ಈ ವರದರಾಜನ ಕ್ಷೇತ್ರದಲ್ಲಿ ಬಂದರೆ, ವರದರಾಜನ ಆ ಸನ್ನಿಧಾನದಲ್ಲಿ ಇದ್ದರೆ ಅವುಗಳಿಗೂ ಕೂಡ ಪಾಪದಿಂದ ಮುಕ್ತಿಯಾಗಿ ಉತ್ತಮವಾದಂತಹ ಗತಿಯಾಗ್ತದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಅದಕ್ಕೆ ಒಂದು ಇತಿಹಾಸವನ್ನು ಹೇಳುತ್ತೇವೆ ಅಂತ. ಹಿಂದೆ ಕುರುಕ್ಷೇತ್ರದಲ್ಲಿ ಒಬ್ಬ ಋಷಿ, ಉಪಮನ್ಯು ಅನ್ನುವಂತಹ ಋಷಿ. ಮಹಾಭಾರತದಲ್ಲಿ ಉಪಮನ್ಯು ಎಂಬ ಋಷಿಯ ಕಥೆ ಆದಿಪರ್ವದಲ್ಲಿ ಬರ್ತದೆ. ಪ್ರಾಯ ಅದೇ ಉಪಮನ್ಯು ಎಂಬ ಋಷಿ ಇವರಾಗಿರಬಹುದು. ಧೌಮ್ಯಾಚಾರ್ಯರ ಶಿಷ್ಯರು ಆರುಣಿ, ಉಪಮನ್ಯು, ಬೈದ ಅಂತ. ಹಾಗಾಗಿ ಅಂತಹ ಒಬ್ಬ ಋಷಿ ಉಪಮನ್ಯು, ಆ ಋಷಿಯ ಹೆಂಡತಿ ಋಷಿಪತ್ನಿ ಲಕ್ಷಣ ಅಂತ. ಅವರಿಬ್ಬರೂ ಕೂಡ ಪರಮ ಧಾರ್ಮಿಕರು, ವಿಷ್ಣು ಭಕ್ತರು, ಕಾಮಕ್ರೋಧಾದಿಗಳನ್ನು ಗೆದ್ದವರು. ಅವಳು ಮಹಾಪತಿವ್ರತ ಸ್ತ್ರೀ, ಪರಮಾತ್ಮನ ವಿಶೇಷವಾದ ಸೇವೆಯನ್ನು ಮಾಡುತ್ತಾ ಅವರೂ ಕೂಡ ಇದೀಗ ತಿಳಿದಂತೆ ಉಂಚವೃತ್ತಿಯಿಂದ ಮಾರುಕಟ್ಟೆಯಲ್ಲಿ ಕೆಳಗೆ ಬಿದ್ದ ಧಾನ್ಯಗಳನ್ನು ಆರಿಸಿಕೊಂಡು ಬಂದು ಜೀವನವನ್ನು ನಡೆಸುವ ವಿರಕ್ತ ದಂಪತಿಗಳು. ಅತಿಥಿ ಅಭ್ಯಾಗತರ ಸೇವೆ, ಪಿತೃಕಾರ್ಯ, ದೇವತಾ ಕಾರ್ಯ ಎಲ್ಲವನ್ನು ಚೆನ್ನಾಗಿ ಮಾಡುತ್ತಾ ಚೆನ್ನಾಗಿ ಗೃಹಸ್ಥಾಶ್ರಮವನ್ನು ಪರಿಪಾಲನೆ ಮಾಡುವಂತಹ ದಂಪತಿಗಳು, ಋಷಿ ದಂಪತಿಗಳು. ಅವರು ಒಂದು ಬಾರಿ ತೀರ್ಥಯಾತ್ರೆಗೆ ಹೊರಡುತ್ತಾರೆ. ಎಲ್ಲ ಕಡೆಗೆ ಉಂಚವೃತ್ತಿಯಿಂದಲೇ ತೀರ್ಥಯಾತ್ರೆಯನ್ನು ಮಾಡ್ತಾರೆ. ಮನೆಯಲ್ಲಿದ್ದಾಗ ಉಂಚವೃತ್ತಿ, ತೀರ್ಥಯಾತ್ರೆಗೆ ಹೋದಾಗ ಯಥೇಷ್ಟ ಭೋಜನ ಮಾಡಬಹುದು ಅಂತಲ್ಲ. ಮನೆಯಲ್ಲಿದ್ದಾಗೇ ಉಂಚವೃತ್ತಿ ಮಾಡಿದ ಮೇಲೆ ತೀರ್ಥಯಾತ್ರೆಯಂತಹ ಪವಿತ್ರ ಕಾರ್ಯವನ್ನು ಮಾಡುವಾಗ ಯಾಕೆ ನಾವು ಯಥೇಷ್ಟ ಭೋಜನ ಮಾಡಬೇಕು? ಆಗಲೂ ಕೂಡ ಉಂಚವೃತ್ತಿಯಿಂದ ಇರೋಣ ಅಂತ ಉಂಚವೃತ್ತಿಯಿಂದಲೇ ಇದ್ದು ತೀರ್ಥಯಾತ್ರೆಯನ್ನು ಮಾಡುತ್ತಾ ಅತಿಥಿಗಳ ಸತ್ಕಾರವನ್ನೂ ಮಾಡುತ್ತಾರೆ. ನೋಡಿ, ಮನೆಯಲ್ಲಿ ಅತಿಥಿಗಳು ಬಂದಾಗ ಸತ್ಕಾರ ಮಾಡೋದೇ ಎಷ್ಟು ಕಷ್ಟ ಇವತ್ತಿನ ಕಾಲದಲ್ಲಿ. ಅವರು ತಾವು ಸ್ವಯಂ ತೀರ್ಥಯಾತ್ರೆಯಲ್ಲಿದ್ದಾಗ ಬೇರೆ ತೀರ್ಥಯಾತ್ರಿಕರು ಯಾರಾದರೂ ಭೇಟಿಯಾದರೆ ಅವರಿಗೆ ಚೆನ್ನಾಗಿ ಆತಿಥ್ಯವನ್ನು ಮಾಡಿ ಉಪಚಾರವನ್ನು ಮಾಡುತ್ತಾ ಅನ್ನದಾನಾದಿಗಳನ್ನು ತಮಗೆ ಬಂದದ್ರೊಳಗೇನೆ ಯಥಾಶಕ್ತಿ ದಾನವನ್ನು ಮಾಡುತ್ತಾ ಸಂಚಾರ ಮಾಡುತ್ತಾ ಇದ್ದಾರೆ. ಈ ರೀತಿ ಅವರು ಸಂಚಾರವನ್ನು ಮಾಡುತ್ತಾ ಒಂದು ಸಲ ಗೋದಾವರಿ ತೀರಕ್ಕೆ ಬಂದಿದ್ದಾರೆ. ತೀರ್ಥಯಾತ್ರಾ ಕ್ರಮದಲ್ಲಿ ಗೋದಾವರಿ ತೀರದಲ್ಲಿ ಒಂದು ಕಡೆಗೆ ತಮ್ಮ ಎಲ್ಲ ನಿತ್ಯದ ದೇವತಾರ್ಚನಾ, ವೈಶ್ವದೇವ ಎಲ್ಲ ಆಯಿತು. ಆ ದೇವರಿಗೆ ನಿವೇದಿತವಾದ ಅನ್ನವನ್ನು 2 ಭಾಗ ಮಾಡಿದ್ದಾರೆ. ಚಿಕ್ಕ ಮಗು ಒಂದಿತ್ತು, ಆ ಮಗುವಿಗೆ ಒಂದು ಭಾಗವನ್ನು ಕೊಟ್ಟು ಹೊಟ್ಟೆ ತುಂಬ ಅದು ಊಟ ಮಾಡಲಿ ಅಂತ. ಮಗುವಿಗೆ ಯಾಕೆ ಹೆಚ್ಚು ಕೊಟ್ಟರು, ತಾವು ಹೆಚ್ಚು ತಗೊಳ್ಬೇಕಲ್ಲ ಅಂತ ಹಾಗೆ ಅರ್ಥ ಅಲ್ಲ. ಇರೋದೇ ಸ್ವಲ್ಪ ಇತ್ತು. ಉಂಚವೃತ್ತಿಯಿಂದ ಬರೋದು ಎಷ್ಟು ಬರಬೇಕು, ಬಂದದ್ದೇ ಸ್ವಲ್ಪ. ಆ ಬಂದಿರೋ ಸ್ವಲ್ಪ ಅನ್ನದೊಳಗೆ ಅರ್ಧ ಭಾಗ ಮಗುವಿಗೆ ಹೊಟ್ಟೆ ತುಂಬ ಊಟ ಆಗುವುದಕ್ಕೆ ಕೊಟ್ಟು, ಇನ್ನುಳಿದ ಅರ್ಧ ಭಾಗದಲ್ಲಿ ತಾವಿಬ್ಬರೂ ದಂಪತಿಗಳು ಸ್ವಲ್ಪ ಸ್ವಲ್ಪ ಮಾತ್ರ ಆಹಾರವನ್ನು ಸ್ವೀಕಾರ ಮಾಡಿ ತಮ್ಮ ಅವತ್ತಿನ ದಿನದ ಜೀವನವನ್ನು ಯಾಪನೆ ಮಾಡೋಣ, ಮತ್ತೆ ನಾಳೆ ಸಿಕ್ಕದ್ದನ್ನು ನಾಳೆ ಅಂತನ್ನುವ ದೃಷ್ಟಿಯಲ್ಲಿ ಪ್ರತಿ ದಿವಸದಂತೆ ಅದನ್ನು ಅವತ್ತಿನ್ನೇನು ಆಹಾರ ಸ್ವೀಕಾರ ಮಾಡಬೇಕು ಅನ್ನೋದರೊಳಗೆ ಒಬ್ಬ ಅತಿಥಿ ಬಂದರು. ಬಹಳ ಹಸಿವಾಗಿದೆ, ನನಗೆ ಹೊಟ್ಟೆಗೆ
ಏನಿಲ್ಲ, ಏನಾದರೂ ಕೊಡಬೇಕು ಅಂತ ಕೇಳಿದಾಗ ಬಹಳ ಸಂತೋಷದಿಂದ, ಬೇಜಾರು ಮಾಡಿಕೊಂಡಲ್ಲ, ಸಂತೋಷದಿಂದ ತಾನೇನು ತಿನ್ನಬೇಕು ಅಂತ ಅಂದ್ಕೊಂಡಿದ್ನೋ ಆ ಅನ್ನವನ್ನು ಆ ಉಪಮನ್ಯು ಎಂಬ ಋಷಿ ಆ ಬಂದ ಬ್ರಾಹ್ಮಣನಿಗೆ ಕೊಟ್ಟು ಕೃಷ್ಣಾರ್ಪಣ ಹೇಳಿದೆ. ಅವನು ಅದನ್ನು ಸ್ವೀಕಾರ ಮಾಡುತ್ತಾನೆ. ಆದರೆ ಅವನಿಗೆ ಹಸಿವು ಬಹಳ ಆಗಿತ್ತು. ಇಲ್ಲಿ ಕೊಟ್ಟಿರೋ ಸ್ವಲ್ಪ ಅನ್ನದಿಂದ ಹೊಟ್ಟೆ ತುಂಬಲಿಲ್ಲ. ಇನ್ನೊಂದು ಸ್ವಲ್ಪ ಕೊಡ್ತೀರಾ, ಇನ್ನೂ ಹಸಿವೆ ಬಹಳ ಆಗಿದೆ ಅಂತಂದಾಗ ಹೆಂಡತಿ ತನ್ನ ಪಾಲಿಗೆ ಇಟ್ಟುಕೊಂಡ ಅನ್ನವನ್ನು ಕೊಟ್ಟು ಬಿಟ್ಟಿದ್ದಾಳೆ. ಇಬ್ಬರೂ ಕೊಟ್ಟು ಕೃಷ್ಣಾರ್ಪಣ ಹೇಳಿದರು. ಅವನ ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡಿ ಇವರಿಗೆ ದೇವರು ಕಲ್ಯಾಣ ಮಾಡಲಿ ಅಂತ ಆಶೀರ್ವಾದವನ್ನು ಮಾಡಿ ಅಲ್ಲಿಂದ ಹೊರಟು ಹೋಗಿದ್ದಾನೆ. ಇವರಿಗೆ ಎಷ್ಟು ಪುಣ್ಯ ಬಂತು ಅಂತ ಆ ಪುರಾಣ ಹೇಳುತ್ತದೆ. ಉಪಮನ್ಯುಸ್ತದಾ ಪ್ರಾಪ್ತ ಕೋಟಿಯಜ್ಞ ಫಲೋದ್ವಿಜ. ನೋಡಿ ಎಷ್ಟು ಮಹತ್ವ ಇದೆ. ಹೊಟ್ಟೆ ತುಂಬ ಊಟ ಇದ್ದಾಗ ದಾನ ಮಾಡೋದು ಬೇರೆ, ತಮಗೇ ಇಲ್ಲದೇ ಇರುವಾಗ, ತಾವೇ ಹಸಿವಿನಿಂದ ಒದ್ದಾಡುವಾಗ ತಮಗಿರೋ ಸ್ವಲ್ಪವನ್ನೂ ಕೊಟ್ಟರೆ ಅದಕ್ಕೆ ಪುಣ್ಯ ಬಹಳ. ಅಷ್ಟು ಕಷ್ಟವನ್ನು ಸಹನೆ ಮಾಡಿ ದಾನ ಮಾಡಿದ್ದಲ್ಲ ಅನ್ನೋದಕ್ಕೆ ಅದಕ್ಕೆ ಪುಣ್ಯ ಬಹಳ ಅಂತ. 1 ಕೋಟಿ ಯಜ್ಞ ಮಾಡಿದ ಫಲ ಆ ದಂಪತಿಗಳಿಗೆ ಬಂತು ಎಂಬುದಾಗಿ ವೇದವ್ಯಾಸ ದೇವರು ವರ್ಣನೆಯನ್ನು ಮಾಡುತ್ತಾರೆ. ಆಯಿತು. ಆಮೇಲೆ ನೋಡಿ, ಏನಿದ್ರೂ ಯಾತ್ರಾ ಸ್ಥಳ, ನಮ್ಮ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ವಿ, ಬ್ರಾಹ್ಮಣ ಬಂದ ಅವನಿಗೆ ಕೊಟ್ಟಿದ್ದೀವಿ, ಆಯಿತು, ಊಟ ಎದ್ದು ಹೊರಟ್ರೆ ಆಯಿತು ಅಂತ. ಎಂಜಲು ಹೋಮ ಮಾಡಬೇಕು ಅನ್ನುವ ಅನಿವಾರ್ಯತೆ ಏನಿಲ್ಲ. ನಮ್ಮನೆ ಆದರೆ ಮಾಡ್ಕೊಳ್ಬೇಕು. ಯಾತ್ರಾ ಸ್ಥಳ ಯಾರೋ ಮಾಡ್ತಾರೆ, ನಾವು ಹೋಗಿಬಿಟ್ರೆ ಆಯಿತು ಅಂತ ಹೋಗಲಿಲ್ಲ. ಊಟ ಆದಮೇಲೆ ಆ ಎಂಜಲು ತೆಗೆದು ಗೋಮಯ ಮಾಡಬೇಕಾದದ್ದು ಕರ್ತವ್ಯ. ಭೂಶುದ್ಧಿಯನ್ನು ಮಾಡಬೇಕು. ಅದರಲ್ಲಿ ಯಾತ್ರಾ ಸ್ಥಳದಲ್ಲಿ ಹೇಗಾದರೂ ಇರಲಿ ಅಂತ ಉದಾಸೀನ ಮಾಡಬಾರದು. ಅದಂತೂ ಇನ್ನೂ ವಿಶೇಷ. ಯಾತ್ರಾ ಸ್ಥಳ ನಮ್ಮಂತೆ 10 ಜನ ಬರ್ತಾರೆ, 1000 ಜನ ಬರ್ತಾರೆ ಅಂದಮೇಲೆ ಎಲ್ಲರಿಗೆ ಸೌಕರ್ಯವಾಗಬೇಕು ಅನ್ನುವುದಕ್ಕಾಗಿ ಗೋಮಯ ಮಾಡಲೇಬೇಕು ಅಂತ ಸೂಚನೆ ಮಾಡುತ್ತದೆ ಪುರಾಣ ಈ ಕಥೆಯಿಂದ. ಆ ಎಲೆ ತೆಗೆದು ಅದನ್ನು ಶುದ್ಧ ಮಾಡಿ ಗೋಮಯ ಮಾಡಿದ್ದಾರೆ. ಎಲೆ ಎಲ್ಲಾದರೂ ಹಾಕಬೇಕಲ್ಲ, ಅಲ್ಲಿ ಒಂದು ಕಡೆಗೆ ಗಿಡ ಗಂಟಿ ಎಲ್ಲ ಬೆಳೆದುಕೊಂಡ ಸ್ಥಳ, ಅಲ್ಲಿ ಆ ಎಲೆಯನ್ನು ಹಾಕಿದ್ದಾರೆ. ಆ ಎಲೆಯನ್ನು ಹಾಕುವಾಗ, ಊಟ ಮಾಡುವಾಗ ಏನು 1-2 ಹನಿ ಇರುತ್ತೆ, ನೀರಿನ ಅಂಶ ಇರುತ್ತಲ್ಲ, ಆ ಅನ್ನದ ಜೊತೆಗೆ ಸೇರಿಸಿಕೊಂಡ ನೀರಿನ ಅಂಶ, ಸಾರೋ ಮಜ್ಜಿಗೆಯೋ ಯಾವುದೋ ಒಂದು ನೀರಿನ ಪದಾರ್ಥ, ಆ ದ್ರವ ಪದಾರ್ಥದ 2 ಬಿಂದುಗಳು ಆ ತಗ್ಗಿನಲ್ಲಿ ಎಲೆಯನ್ನು ಒಗೆಯುವಾಗ ಅಲ್ಲಿರುವ 2 ಹಲ್ಲಿಗಳ ತಲೆಯ ಮೇಲೆ ಆ 2 ಹನಿಗಳು ಬಿದ್ದಿವೆ. ಆ ಹನಿಗಳು ಬಿದ್ದ ಕ್ಷಣಕ್ಕೇನೆ ಆ 2 ಹಲ್ಲಿಗಳ ತಲೆಗಳು ಬಂಗಾರದ ತಲೆಗಳಾಗಿವೆ. ಆಗ ಬಂಗಾರದ ತಲೆಗಳಾಗೋದಷ್ಟೇ ಅಲ್ಲ, ಇವರಿಗೆ ಆ ಹಲ್ಲಿಗಳು ಮನುಷ್ಯವಾಣಿಯಿಂದ ಮಾತನಾಡ್ತಾ ಇವೆ ದಂಪತಿಗಳಿಗೆ. ಅವುಗಳಿಗೆ ಪೂರ್ವಜನ್ಮದ ಸ್ಮರಣ ಆಯಿತು. ಅಹೋಭಾಗ್ಯ, ನಮ್ಮನ್ನು ಉದ್ಧಾರ ಮಾಡಿಬಿಟ್ಟಿಯಪ್ಪ. ನಾವು ಜನ್ಮಾಂತರದಲ್ಲಿ ಹಿಂದೆ ರಾಜಪುತ್ರರಾಗಿದ್ವಿ. ಸಗರ ರಾಜನ ಮಗ ಅಸಮಂಜಸ ಅಂತ. ಆ ಅಸಮಂಜಸನ ಕೆಲಸ ಏನು? ಶ್ರೀಮದ್ ಭಾಗವತದಲ್ಲಿ ಇವರ ಕಥೆ ಬರ್ತದೆ. ಆ ಅಸಮಂಜಸ ಮಕ್ಕಳ ಜೊತೆಗೆ ಆಟ ಆಡಬೇಕು. ಮಕ್ಕಳನ್ನ ಜೊತೆಗೆ ಆಟ ಆಡುವಾಗ ಆ ಮಕ್ಕಳನ್ನು ಒಯ್ದು ಸರಯೂ ನದಿಯಲ್ಲಿ ಹಾಕ್ತಾಯಿದ್ದ. ಅಯೋಧ್ಯಾಧಿಪತಿಯೇ ಸಗರ. ಆ ಅಯೋಧ್ಯಾಧಿಪತಿಯಾದ ಸಗರ ರಾಜನ ಮಕ್ಕಳು ಅಯೋಧ್ಯ ಕ್ಷೇತ್ರದಲ್ಲಿರುವ ಸರಯೂ ನದಿಯಲ್ಲಿ ಆ ಮಕ್ಕಳನ್ನೆಲ್ಲ ತೆಗೆದುಕೊಂಡು ಮುಳುಗಿಸ್ತಾ ಇದ್ದ. ಈ ಕ್ರೂರ ಕರ್ಮಗಳನ್ನು ನೋಡಿ ಬೇಜಾರಾಗಿ, ಸ್ವಂತ ಮಗ ಆಗಿದ್ದರೂ ಕೂಡ ಪ್ರಜೆಗಳಿಗೆ ಅವನಿಂದ ತೊಂದರೆ ಆಗೋದಾದರೆ ನನ್ನ ಮಗನನ್ನು ನಾನು ಇಟ್ಟುಕೊಳ್ಳೋದಿಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ, ನಿರ್ಮಮನಾಗಿ ಆ ಸಗರನ ಧೈರ್ಯ ನೋಡಿ, ಧೈರ್ಯ ಮತ್ತು ಕರ್ತವ್ಯದಲ್ಲಿ ನಿಷ್ಠೆ, ಪ್ರಜೆಗಳ ಬಗ್ಗೆ ಇರುವ ಒಂದು ವಿಶೇಷವಾದ ಅಭಿಮಾನ, ಆ ಮಗನನ್ನೇ ಅಡವಿಗೆ ಕಳಿಸಿದ್ದಾನೆ. ಪ್ರಜೆಗಳಿಗೆಲ್ಲ ಕ್ಷೇಮ ಆಗಲಿ ಅಂತ. ಭಾಗವತದಲ್ಲಿ ಹೇಳುವ ಪ್ರಕಾರ ಅವನೊಬ್ಬ ದೊಡ್ಡ ಯೋಗಿ. ಮನೆಯಲ್ಲಿಯೇ ಇದ್ದರೆ ಸಂಸಾರದಲ್ಲೇ ಆಸಕ್ತರಾಗಬೇಕಾಗತ್ತೆ. ಏನೋ ಒಂದು ಕೆಟ್ಟ ಕೆಲಸ ಮಾಡಿದರೂ ಅಡ್ಡಿ ಇಲ್ಲ, ಆ ನಿಮಿತ್ತದಿಂದ ನನ್ನನ್ನು ಹೊರಗೆ ಹಾಕಿದರೆ ನಾನು ಹೋಗಿ ಅರಣ್ಯದಲ್ಲಿ ಸಾಧನೆ ಮಾಡಿಕೊಳ್ಳಬೇಕು ಅನ್ನೋದಕ್ಕೇನೆ ಹೀಗೆ ಮಾಡಿದ್ದ. ಆ ಎಲ್ಲ ಸರಯುವಿನಲ್ಲಿ ಮುಳುಗಿದ ಮಕ್ಕಳನ್ನು ಮತ್ತೆ ತಾನೇ ತನ್ನ ಯೋಗ ಸಾಮರ್ಥ್ಯದಿಂದ ಅವರೆಲ್ಲರನ್ನ ಬದುಕಿಸಿ ಕರ್ಕೊಂಡು ಬಂದು ಮತ್ತೆ ರಾಜರಿಗೆ ಒಪ್ಪಿಸಿದ ಅನ್ನುವ ಕಥೆ ಶ್ರೀಮದ್ ಭಾಗವತದಲ್ಲಿ ಬರ್ತದೆ.
ಇಲ್ಲಿ ಆ ಮುಂದಿನ ಕಥೆ ಬರೋದಿಲ್ಲ. ಈ ಬ್ರಹ್ಮಪುರಾಣದ ಕಂಚಿ ಮಹಾತ್ಮ್ಯದಲ್ಲಿ ಹೇಳುವಂತಹ ಮಾತು, ಅಲ್ಲಿ ಅರಣ್ಯಕ್ಕೆ ಹೋದ ಮೇಲೆ ಮದುವೆ ಆಗಿರುತ್ತೆ. ಗಂಡ ಹೆಂಡತಿ ಇಬ್ಬರು ಕೂಡ ಬಹಳ ಕಷ್ಟಪಟ್ಟು ಏನೇನೋ ಎಲ್ಲೆಲ್ಲಿಯೋ ತಿಂದು ಹೇಗೇಗೋ ಜೀವನವನ್ನು ನಡೆಸ್ತಾ ಇರ್ತಾರೆ. ಆಗ ಒಂದು ಸಂದರ್ಭದಲ್ಲಿ ಏನಾಗತ್ತೆ ಅಂದರೆ, ಒಂದು ಹುಲಿ ಈ ದಂಪತಿಗಳನ್ನು ಸಂಹಾರ ಮಾಡಿಬಿಡ್ತು. ಆ ಹುಲಿ ದಂಪತಿಗಳನ್ನು ಸಂಹಾರ ಮಾಡಿದರೆ ಇವರಿಗೆ ಜನ್ಮಾಂತರದ ಪಾಪ, ಆ ಪಾಪದ ಫಲವಾಗಿ ಅನೇಕ ಯೋನಿಗಳು ಬರ್ತವೆ. ಅವರಿಬ್ಬರೂ ಕ್ಷತ್ರಿಯರು, ಇವನು ರಾಜಕುಮಾರ, ಅವನ ಹೆಂಡತಿ. ಇವರಿಬ್ಬರು ಆ ಮೊದಲನೆಯ ಜನ್ಮವನ್ನು ಬಿಟ್ಟು, ಅರ್ಥಾತ್ ಹುಲಿ ತಿಂದ ಮೇಲೆ ಆ ದೇಹವನ್ನು ಅಲ್ಲಿ ಬಿಟ್ಟು ನಾಯಿಯಾಗಿ ಹುಟ್ಟುತ್ತಾರೆ. ಅದರ ಮುಂದಿನ ಜನ್ಮದಲ್ಲಿ ಬೆಕ್ಕು, ಆಮೇಲೆ ಮಾರ್ಜಾರೀಂ ಸೌಕರ್ಯಂಚಾಪಿ ಪ್ರಾಪ್ಯ ಯೋನಿಂ ಚ ನಾಕುಲಿ. ಮೊದಲು ನಾಯಿ ಆಗ್ತಾರೆ ಎರಡನೇ ಜನ್ಮದಲ್ಲಿ, ಮೂರನೆಯ ಜನ್ಮದಲ್ಲಿ ಬೆಕ್ಕು, ನಾಲ್ಕನೆಯ ಜನ್ಮದಲ್ಲಿ ಮತ್ತೆ ಹಂದಿಯಾಗಿ ಹುಟ್ಟುತ್ತಾರೆ, ಐದನೆಯ ಜನ್ಮದಲ್ಲಿ ಮುಂಗುಸಿ ಅಂತಾರೆ, ಮುಂಗುಸಿಯಾಗಿ ಹುಟ್ಟುತ್ತಾರೆ, ಆರನೇ ಜನ್ಮದಲ್ಲಿ ಮತ್ತೆ ನಾಯಿ ಆಗ್ತಾರೆ, ಏಳನೇ ಜನ್ಮದಲ್ಲಿ ಹಲ್ಲಿಯಾಗಿ ಹುಟ್ಟಿರುತ್ತಾರೆ. ಈಗ ಏನು ಈ ಎರಡು ಹಲ್ಲಿಗಳು ಮಾತನಾಡ್ತಾ ಇವೆ, ಇದು ಆ ಅಸಮಂಜಸನ ಏಳನೇ ಜನ್ಮ. ಆ ದಂಪತಿಗಳು ಇಲ್ಲಿಯೂ ದಂಪತಿಗಳಾಗಿ ಹುಟ್ಟಿರ್ತಾರೆ, ಅರ್ಥಾತ್ ಆ ಹಲ್ಲಿ ಜೋಡಿ ಗಂಡು ಹೆಣ್ಣು. ಹೀಗಾಗಿ ನಾವಿಲ್ಲಿ ಬಿದ್ದಿದ್ದೇವೆ. ಆದರೆ ಆ ನಾಯಿಯಾಗಿ ನಾವು ಇದ್ದಾಗ ಹಸಿವಿನಿಂದ ಒದ್ದಾಡ್ತಾ ಎಲ್ಲಿಯೋ ಹುಡುಕುವುದಕ್ಕೆ ಹೋಗಿ ಒಂದು ತಗ್ಗಿನಲ್ಲಿ ಬಿದ್ವಿ, ಅಲ್ಲೇ ಸತ್ತೋದ್ವಿ. ಆ ದೊಡ್ಡದಾದ ಒಂದು ಬಾವಿಯಲ್ಲಿ ಬಿದ್ದು ಅಲ್ಲೇ ಸತ್ತೋದ್ವಿ ತಗ್ಗಿನಲ್ಲಿ. ಅಲ್ಲೇನೆ ನಮಗೆ ಹಲ್ಲಿ ಜನ್ಮ ಬಂತು, ಮತ್ತು ಅಲ್ಲೇ ಇದ್ದೇವೆ. ನೀನು ಈ ಸಂದರ್ಭದಲ್ಲಿ ಆ ಬ್ರಾಹ್ಮಣನ, ಒಬ್ಬ ತಪಸ್ವಿಯಾದ ಬ್ರಾಹ್ಮಣನ ಉಚ್ಛಿಷ್ಟ, ಅದು ನೀವು ಭಕ್ತಿಯಿಂದ ಅನ್ನದಾನ ಮಾಡಿದ್ದಂತಹ ಪುಣ್ಯವೂ ಅದರೊಳಗೆ ಸೇರಿದೆ. ಅವನು ಭಕ್ಷಣ ಮಾಡಿದ್ದಾನೆ, ಒಬ್ಬ ತಪಸ್ವಿ, ವೈಶ್ವಾನರ ಯಜ್ಞ ಅನ್ನುವ ಅನುಸಂಧಾನದಿಂದ ಆ ಒಂದು ಪುಣ್ಯವೂ ಅಲ್ಲಿ ಸೇರಿದೆ. ಅಂತಹ ಪವಿತ್ರವಾದ ಆ ಉಚ್ಛಿಷ್ಟದ ಜಲ ನನಗೆ ಸಿಡಿದದ್ದಕ್ಕೆ ನಾವಿಬ್ಬರೂ ಪವಿತ್ರರಾಗಿದ್ದೇವೆ. ನಮ್ಮ ತಲೆ ಬಂಗಾರದ್ದಾಗಿದೆ, ಆದರೆ ಇಷ್ಟಕ್ಕೆ ಸಾಲದು. ನಮಗೆ ಈ ಜನ್ಮದಿಂದ, ಈ ಹಲ್ಲಿಯ ಜನ್ಮದಿಂದ ಮೋಕ್ಷ ಆಗಬೇಕು. ನಾವು ನಮ್ಮ ಮೂಲ ರೂಪಗಳನ್ನು ಪಡೆದುಕೊಂಡು ಸಾಧನೆಯನ್ನು ಮಾಡಿಕೊಳ್ಳಬೇಕು ಅಂತ. ನೋಡಿ, ಆ ಉಪಮನ್ಯು ಅವರಿಗಿರುವ ದಯೆ ಎಷ್ಟು ಅಂದರೆ, ಆ ಎರಡೂ ಹಲ್ಲಿಗಳನ್ನು ತಮ್ಮ ವಸ್ತ್ರದಲ್ಲಿ ನಿಧಾನವಾಗಿ ಸುತ್ತಿಕೊಂಡು ತಾವು ಮತ್ತೆ ತೀರ್ಥಯಾತ್ರೆಗೆ ಹೊರಟಿದ್ದರು. ತೀರ್ಥಯಾತ್ರೆಗೆ ಹಾಗೇ ತೊಗೊಂಡು ಹೋಗಿದ್ದಾರೆ. ತಾವು ಯಾವ ತೀರ್ಥಗಳಲ್ಲಿ ಸ್ನಾನ ಮಾಡ್ತಾರೋ ಆ ಎಲ್ಲ ತೀರ್ಥಗಳಲ್ಲಿಯೂ ಕೂಡ ಆ ಹಲ್ಲಿಗಳಿಗೂ ಸ್ನಾನ ಮಾಡಿಸ್ತಾ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ದಯೆ! ಯಾವುದೋ ಹಲ್ಲಿಗಳು ನಮಗೇನು ಸಂಬಂಧ ಅಂತ ಉದಾಸೀನ ಮಾಡಲಿಲ್ಲ. ಬೇಡಿಕೊಂಡಿವೆ ಪಾಪ, ಅವುಗಳಿಗೇನು ಬೇಕೋ ಅದನ್ನು ಮಾಡಬೇಕು, ನಮ್ಮ ಕರ್ತವ್ಯ ಅಂತ. ಏನಾದರೂ ಅವುಗಳ ಉದ್ಧಾರ ಆಗ್ತಾ ಇಲ್ಲ. ಕೊನೆಗೆ ಮಾರ್ಕಾಂಡೇಯರು ಅಲ್ಲಿ ಭೇಟಿಯಾಗ್ತಾರೆ. ಮಾರ್ಕಾಂಡೇಯರಿಗೆ ನಮಸ್ಕಾರ ಮಾಡಿ ಉಪಮನ್ಯು ಕೇಳ್ಕೋತಾರೆ. ಉಪಮನ್ಯು ಋಷಿಗಳು, ನೋಡಿ, ಈ ಹಲ್ಲಿಗಳ ಉದ್ಧಾರಕ್ಕೆ ಒಂದು ಏನಾದರೂ ದಾರಿ ತೋರಿಸಿ, ಅವುಗಳು ಬಹಳ ಬೇಡಿಕೊಂಡಿವೆ ಅಂತ. ಅದಕ್ಕೆ ಯಾಕಪ್ಪ ಅಷ್ಟು ಚಿಂತೆ ಮಾಡ್ತೀಯ? ಕಾಂಚಿ ಪುಣ್ಯತಮಾಲೋಕೆ ಕಲಿಕಲ್ಮಷನಾಶಿನಿ ಶೈವ ಮುಕ್ತಿ ಪ್ರಧಾನೃಣಾಂ ಮಹಾಪಾತಕಿನಾಮಪಿ. ಕಾಂಚಿ ಕ್ಷೇತ್ರ ಅತ್ಯಂತ ಪುಣ್ಯತಮವಾದದ್ದು, ಕಲಿಯುಗದ ಎಲ್ಲ ಕಲ್ಮಷಗಳನ್ನು ನಾಶ ಮಾಡುವಂತಹದ್ದು. ಅಲ್ಲಿ ಅನಂತ ಸರೋವರ ಇದೆ. ಆ ಅನಂತ ಸರೋವರದಲ್ಲಿ ಇವುಗಳಿಗೆ ಸ್ನಾನ ಮಾಡಿಸು, ಉದ್ಧಾರ ಆಗ್ತದೆ ಅಂತ. ಅವುಗಳನ್ನು ತೆಗೆದುಕೊಂಡು ಬಂದು ಅನಂತ ಸರೋವರದಲ್ಲಿ ಸ್ನಾನ ಮಾಡಿಸಿದಾಗ ಅವುಗಳಿಗೆ ಉದ್ಧಾರ ಆಗಿದೆ. ವರದರಾಜನ ದರ್ಶನ ಮಾಡಿಸಿದ್ದಾರೆ. ಅಸಮಂಜಸನ ಪತ್ನಿ, ಅವರು ತಮ್ಮ ಮೂಲ ರೂಪವನ್ನು ಪಡೆದುಕೊಂಡಿದ್ದಾರೆ. ಹಲ್ಲಿಯ ಜನ್ಮದಿಂದ ಉದ್ಧಾರ ಆಯಿತು. ಹಲ್ಲಿಯ ಆ ಶರೀರ ಮಾತ್ರ ಅಲ್ಲೇ ಬಿದ್ದಿತ್ತು. ಆಗ ವರದರಾಜರು ಹೇಳ್ತಾರೆ, ಬಹಳ ದೊಡ್ಡ ಪುಣ್ಯವಂತರಿವರು, ಅವರ ಶರೀರ ಇಲ್ಲಿ ಹೀಗೆ ಇರಲಿ, ಅದನ್ನು ತೆಗೆಯುವುದು ಬೇಡ. ಉಪಮನ್ಯು, ನೀನು ಒಳ್ಳೆಯ ಕೆಲಸ ಮಾಡಿದ್ದಿ. ಅವರಿಬ್ಬರೂ ಸ್ವರ್ಗವನ್ನು ಹೊಂದುತ್ತಾರೆ ತಾವು ಮಾಡಿದಂತಹ ಈ ತೀರ್ಥಸ್ನಾನ ಹಾಗೂ ನನ್ನ ದರ್ಶನದ ಪುಣ್ಯದಿಂದ. ಆದರೆ ತಯೋ ಕಲೇವರಾವೇತೌ ಅತ್ರೈವಂ ಸ್ವರ್ಣಮಸ್ತಕೌ ತಿಷ್ಠೇತಾಂ ಹಸ್ತಿಶೈಲಾಗ್ರೆ ತವ ಚಖ್ಯಾತಿ ಕಾರಣ.
ಈ ಹಸ್ತಿಶೈಲದ ಮೇಲ್ಭಾಗದಲ್ಲಿಯೇ ಆ ಎರಡೂ ಹಲ್ಲಿಗಳ ಶರೀರ ಹಾಗೇ ಇರಲಿ, ಬಂಗಾರದ ತಲೆಯಾಗಿದೆ, ಆ ಹಲ್ಲಿಗಳು ಹಾಗೇ ಇರಲಿ. ಅವುಗಳನ್ನು ಯಾರು ಸ್ಪರ್ಶ ಮಾಡ್ತಾರೋ ಅವರಿಗೂ ಕೂಡ ಎಲ್ಲ ರೋಗಗಳ ಪರಿಹಾರವಾಗಲಿ. ಸ್ಪೃಶಂತಿ ಪಲ್ಲಿಕಾ ಯುಗ್ಮಂ ನೀರೋಗಾಸ್ತೆ ಭವಂತ್ಯಲಂ. ನಿನಗೂ ಒಂದು ಒಳ್ಳೆಯ ಖ್ಯಾತಿ ಬರ್ತದೆ ಉಪಮನ್ಯುವಿಗೆ, ಇಂತಹ ಹಲ್ಲಿಗಳಿಗೆ ಮೋಚನ ಮಾಡಿಸಿದ್ದಕ್ಕೆ. ಅವುಗಳ ಸ್ಪರ್ಶ ಮಾಡಿದಂತಹ ಜನರಿಗೆ ರೋಗಗಳ ಪರಿಹಾರವಾಗಲಿ. ಯಾಕಂದರೆ ಇಷ್ಟೆಲ್ಲ ತೀರ್ಥಗಳ ಸ್ನಾನ ಮಾಡಿಸಿದ್ದು ಸ್ವಯಂ ಆ ಅಸಮಂಜಸ ಒಬ್ಬ ಯೋಗಿ, ಜೊತೆಗೆ ನಿನ್ನಂತಹ ಉಪಮನ್ಯುವಿನಿಂದ ಅವರ ಉದ್ಧಾರ ಆಗಿದೆ. ಇದೆಲ್ಲ ಕಾರಣಕ್ಕೆ ಅವರ ಸ್ಪರ್ಶ ಮಾಡಿದವರಿಗೂ ಕೂಡ ರೋಗಗಳ ಪರಿಹಾರವಾಗಲಿ ಅಂತ. ಅಂದರೆ ಧರ್ಮದ, ಪುಣ್ಯದ, ತಪಸ್ಸಿನ ಮಹತ್ವ ಎಷ್ಟಿದೆ ಅಂತ ನೋಡಿಕೊಳ್ಳಿ. ತೀರ್ಥಯಾತ್ರೆಯನ್ನು ಮಾಡೋದಲ್ಲ, ತೀರ್ಥಯಾತ್ರೆಯನ್ನು ಮಾಡುವ ಸಂದರ್ಭದಲ್ಲಿ ಅನ್ನದಾನವನ್ನು ಮಾಡಿದಂತಹ ಉಪಮನ್ಯುವಿನ ಪುಣ್ಯ, ಆ ಉಪಮನ್ಯು ಮಾಡಿದ ಅನ್ನದಾನದ ಎಲೆಯಲ್ಲಿ ಇದ್ದ ಒಂದೆರಡು ಎಂಜಲು ಬಿಂದುಗಳು ತಾಕಿದ್ದಕ್ಕೆ ಇವರಿಬ್ಬರ ಉದ್ಧಾರ ಆಗೋದಷ್ಟೇ ಅಲ್ಲ, ಅವರಿಬ್ಬರ ಶರೀರದ ಸ್ಪರ್ಶ ಮಾಡುವ ಮಾತ್ರದಿಂದಲೂ ಕೂಡ ರೋಗಗಳ ಪರಿಹಾರವಾಗುತ್ತೆ ಅಂತಾದರೆ ಎಷ್ಟು ವಿಶೇಷವಾದಂತಹ ಮಹಿಮೆ ಈ ಎಲ್ಲ ಸಾಧನೆಗಳಿಗೆ, ತೀರ್ಥಯಾತ್ರಾದಿ ಸಾಧನಗಳಿಗೆ ಇರುತ್ತೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಜೊತೆಗೆ ವರದರಾಜರಂತಾರೆ, ಅವರಿಬ್ಬರ ಶರೀರದ ಸ್ಪರ್ಶ ಮಾಡಿದರೆ ಎಲ್ಲರೂ ರೋಗ ಪರಿಹಾರ ಮಾಡಿಕೊಳ್ತಾರೆ, ಅದು ಅವರಿಗೊಂದು ವಿಶೇಷವಾದ ಕೀರ್ತಿ ಬಂತು, ಪುಣ್ಯ ಬಂತು. ನೀವಿಬ್ಬರೂ ಇಷ್ಟು ಒಳ್ಳೆಯ ಅನ್ನದಾನ ಮಾಡಿ ಅವರನ್ನು ಕರೆದುಕೊಂಡು ಬಂದು ಇಲ್ಲಿ ಉದ್ಧಾರ ಮಾಡಿಸಿದ್ದೀರಿ. ಆದ್ದರಿಂದ ನಿಮಗೆ ದೀರ್ಘವಾದ ಸಮೃದ್ಧವಾದ ಸಂಪತ್ತು ನಿಮಗೆ ಬರಲಿ. ಲೌಕಿಕ ಅಲೌಕಿಕ, ಲೌಕಿಕ ಸಂಪತ್ತು ಇರಲಿ, ಉಂಚವೃತ್ತಿಯಿಂದ ನೀವು ಜೀವನ ಮಾಡ್ತಾ ಇದ್ದೀರಿ, ಚೆನ್ನಾಗಿ ಸಂಪದ್ಭರಿತರಾಗಿ ಯಥೇಷ್ಟವಾಗಿ ಅನ್ನದಾನಾದಿಗಳನ್ನು, ಆತಿಥ್ಯವನ್ನು ಮಾಡಲಿಕ್ಕೆ ನಿಮಗೆ ದೇವರು ಶಕ್ತಿ ಕೊಡಲಿ. ದೇವರು ಅಂದರೆ ದೇವರೇ ಹೇಳ್ತಾ ಇದ್ದಾರೆ, ನಾನು ಶಕ್ತಿಯನ್ನು ಕೊಡ್ತೇನೆ, ಜೊತೆಗೆ ಅಲೌಕಿಕವಾದ ಜ್ಞಾನಾದಿ ಸಂಪತ್ತುಗಳನ್ನು ಕೊಟ್ಟು ಉದ್ಧಾರ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಆ ರೀತಿ ಉದ್ಧಾರವನ್ನು ಹೊಂದಿದ್ದಾರೆ ಎಂಬ ಮಾತನ್ನು ನಾವು ಕೇಳ್ತೇವೆ. ಆದ್ದರಿಂದ ಈ ವಾರ್ತೆಯನ್ನು ಭರದ್ವಾಜರು ಆ ಬೃಹಸ್ಪತ್ಯಾಚಾರ್ಯರೇನು ದರಿದ್ರರಾಗಿ ಅವತಾರ ಮಾಡಿದ್ರು ಅವರಿಗೆ ಹೇಳ್ತಾರೆ. ಆದ್ದರಿಂದ ನೀವು ಕಾಂಚಿ ಕ್ಷೇತ್ರಕ್ಕೆ ಹೋಗಿ ಅನಂತ ಸರೋವರದಲ್ಲಿ ಸ್ನಾನ ಮಾಡಿ ವರದರಾಜನ ದರ್ಶನ ಪಡೆದರೆ ನಿಮ್ಮ ದಾರಿದ್ರ್ಯವೂ ಪರಿಹಾರವಾಗ್ತದೆ. ಉಪಮನ್ಯುವಿಗೂ ಸಂಪತ್ತನ್ನು ಕೊಟ್ಟಿದ್ದಾರಲ್ವ, ಅವರು ಉಂಚವೃತ್ತಿಯಲ್ಲಿದ್ದರು. ಆದ್ದರಿಂದ ನೀವು ನಿಮ್ಮ ತಂದೆಯೂ ಕೂಡ ಉಂಚವೃತ್ತಿಯಲ್ಲೇ ಇದ್ದು ಪ್ರಾಣವನ್ನು ಬಿಟ್ಟಿದ್ದಾರೆ, ಅಂತಹ ಸ್ಥಳಕ್ಕೆ ಹೋದರೆ ನಿಮಗೂ ಉದ್ಧಾರ ಆಗ್ತದೆ ಅಂತ. ಅದೇ ರೀತಿ ಅನಂತ ಸರೋವರದಲ್ಲಿ ಸ್ನಾನ ಮಾಡಿ ವರದರಾಜನ ದರ್ಶನವನ್ನು ಪಡೆದು ಬೃಹಸ್ಪತ್ಯಾಚಾರ್ಯರು ಆ ಜನ್ಮದಿಂದ ಮುಕ್ತರಾಗಿ ತಮ್ಮ ಮೂಲ ರೂಪಕ್ಕೆ ಸೇರಿದ್ದಾರೆ ಎನ್ನುವ ಮಾತನ್ನು ಕಾಂಚಿ ಮಹಾತ್ಮ್ಯದ 31ನೆಯ ಅಧ್ಯಾಯದಲ್ಲಿ, ಬ್ರಹ್ಮಪುರಾಣ ಅಂತರ್ಗತವಾದ ಕಾಂಚಿ ಮಹಾತ್ಮ್ಯದ 31ನೆಯ ಅಧ್ಯಾಯದಲ್ಲಿ ನಾವು ಈ ವಿಷಯವನ್ನು ತಿಳಿತಾ ಇದ್ದೇವೆ. ಇಲ್ಲಿ ಒಂದು ಸ್ವಾರಸ್ಯ ನೋಡಿ. ಬೃಹಸ್ಪತ್ಯಾಚಾರ್ಯರಿಗೆ ಉಪದೇಶ ಮಾಡಿದವರು ಭರದ್ವಾಜರು. ಇವರು ದ್ವಾಪರ ಯುಗದಲ್ಲಿ ಉತ್ತಮವಾದ ಸ್ಥಾನವನ್ನು ಪಡೆದರು, ತಮ್ಮ ಲೋಕಕ್ಕೆ ತಾವು ಹೋದರು ಅಂತ ಬರುತ್ತೆ. ಅದೇ ದ್ವಾಪರ ಯುಗದಲ್ಲಿ ಇದೇ ಬೃಹಸ್ಪತ್ಯಾಚಾರ್ಯರು ಆ ಭರದ್ವಾಜ ಋಷಿಗಳಿಂದಲೇ ಅವತಾರ ಮಾಡಿ ದ್ರೋಣಾಚಾರ್ಯರು ಅಂತ ಆಗ್ತಾರೆ. ಮಹಾಭಾರತದ ಕಥೆಯಲ್ಲಿ ನೀವೆಲ್ಲ ಕೇಳ್ತೀರಿ. ದ್ರೋಣಾಚಾರ್ಯರು ಆ ಹಿಂದಿನ ಜನ್ಮದಲ್ಲಿ ತಾವು ಮಾಡಿದಂತಹ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಯಾವ ಭರದ್ವಾಜರ ಉಪದೇಶ ಪಡೆದು ಕಾಂಚಿ ಕ್ಷೇತ್ರಕ್ಕೆ ಬಂದು ಉದ್ಧಾರ ಹೊಂದಿದರೋ ಅದೇ ಭರದ್ವಾಜರಿಗೇನೆ ಮತ್ತೆ ಮಕ್ಕಳಾಗಿ ದ್ರೋಣಾಚಾರ್ಯರಾಗಿ ಹುಟ್ಟಿ ಮಹಾಭಾರತದ ಪ್ರಸಂಗದಲ್ಲಿ ಆ ಯುದ್ಧಕ್ಕೆ ಪೂರ್ವಭಾವಿಯಾಗಿ ಕೌರವ ಪಾಂಡವರಿಗೆಲ್ಲ ವಿದ್ಯಾದಾನ ಮಾಡಿದವರು ಇವರೇ. ಆ ಭರದ್ವಾಜರಿಗೂ ಬೃಹಸ್ಪತ್ಯಾಚಾರ್ಯರಿಗೂ ಸಂಬಂಧ ಬಂದದ್ದನ್ನು ನಾವಲ್ಲಿ ಗಮನಿಸ್ಬೋದು. ಇನ್ನೊಂದು ಸ್ವಾರಸ್ಯ ಅಂದರೆ, ಇವರ ತಂದೆ ನರ್ಮದಾ ತೀರದಲ್ಲೇನು ಬೃಹಸ್ಪತ್ಯಾಚಾರ್ಯರು ಜನಿಸಿದರೋ ಶಾಪದಿಂದ ಆ ತಂದೆ ಉಂಚವೃತ್ತಿಯಲ್ಲಿದ್ದರು. ಅವರಿಗೆ ಭರದ್ವಾಜರು ಉಪದೇಶ ಮಾಡುವಾಗ ಕಥೆ ಹೇಳಿದ್ದು ಉಂಚವೃತ್ತಿಯಲ್ಲಿರುವ ಉಪಮನ್ಯುವಿನ ಕಥೆ. ಅಪ್ಪ ಉಂಚವೃತ್ತಿಯಲ್ಲಿದ್ದದ್ದು, ಇವರಿಗೆ ಆದರ್ಶನಾದ ಉಪಮನ್ಯು ಉಂಚವೃತ್ತಿಯಿಂದ ಇದ್ದದ್ದು. ಅದೇ ಭರದ್ವಾಜರಿಂದ ದ್ರೋಣಾಚಾರ್ಯರು ಅವತಾರ ಮಾಡಿದಾಗ ಶಿಲೋಂಚವೃತ್ತಿಯಿಂದಲೇ ಜೀವನ ಮಾಡಿದ್ದು ಮುಂದೆ ಅಂತನ್ನೋದು
ಒಂದು ವಿಶೇಷವಾದ ಸಾಂಗತ್ಯ ಇದೆ ಅಂತ ನಾವು ಈ ಸಂದರ್ಭದಲ್ಲಿ ಚಿಂತನೆ ಮಾಡಬಹುದು. ಹಾಗಾಗಿ ನೀವೆಲ್ಲ ಭಕ್ತ ಮಹಾಶಯರು ಬಹಳ ಜಿಜ್ಞಾಸೆಯಿಂದ ಕೇಳಿದ್ರಿ, ಯಾಕೆ ನಾವು ಆ ಹಲ್ಲಿಯನ್ನು ಮುಟ್ಟಬೇಕು ಅಂತ. ಅಲ್ಲಿ ಹಲ್ಲಿಯ ಮಹಿಮೆ ಏನು ಅಂತ ಇಲ್ಲಿ ಬ್ರಹ್ಮಪುರಾಣದಲ್ಲಿ ತಿಳಿಸಿದ್ದಾರೆ. ಅದನ್ನು ನೀವು ಎಲ್ಲಿ ಎಲ್ಲಿ ಹೋಗ್ತೀರೋ ಅಲ್ಲಿ ಎಲ್ಲ ಕಡೆಗೆ ಈ ಹಲ್ಲಿಯ ಮಹಿಮೆಯನ್ನು ಹೇಳಿ ಅದರ ಸ್ಪರ್ಶದಿಂದ ನೋಡಿ, ಅಂದರೆ ಆ ಹಲ್ಲಿಯ ಸ್ಪರ್ಶದ ಹಿಂದೆ ವರದರಾಜನ ವರ ಇದೆ. ಆ ವರದರಾಜರ ವರಕ್ಕೆ ತಕ್ಕಂತೆ ಅದನ್ನು ಸ್ಪರ್ಶ ಮಾಡಿದರೆ ಎಲ್ಲ ರೋಗಗಳ ಪರಿಹಾರ. ಸಂಪ್ರದಾಯದಲ್ಲಿ ಹೇಳುವಂತೆ ಆ ಹಲ್ಲಿಯನ್ನು ಮುಟ್ಟಿದ್ದರ ದೋಷದ ಪರಿಹಾರವೂ ಅಲ್ಲಿ ಆಗತ್ತೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಅದನ್ನು ಶ್ರದ್ಧೆಯಿಂದ ನೀವೆಲ್ಲ ಅಲ್ಲಿ ಹೋದಾಗ ಸ್ಪರ್ಶ ಮಾಡಿ ಭಗವಂತನ ವಿಶೇಷವಾದಂತಹ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ಇದರ ಜೊತೆಗೆ ಇನ್ನು ಕೆಲವು ವಿಷಯಗಳನ್ನು ನಾವಿಲ್ಲಿ ತಿಳಿಯಬಹುದು. ಆ ಹಲ್ಲಿಯ ಒಂದು ಅಧಿಷ್ಠಾನ ಅದು ಪ್ರದಕ್ಷಿಣೆಯ ಸ್ಥಳದಲ್ಲಿ ಬರುತ್ತದೆ. ವರದರಾಜರಿಗೆ ಪ್ರದಕ್ಷಿಣೆ ಮಾಡುವ ಸ್ಥಳದಲ್ಲಿ ಅದು ಉಂಟು. ಆದರೆ ಅದು ಹಸ್ತಿ ಶೈಲ, ಹಸ್ತಿಗಿರಿ ಅಂದರೆ ಪರ್ವತ. ಅದು ಹಾಗಾಗಿ ಸುಲಭವಾಗಿ ನಾವು ಹೋಗ್ಲಿಕ್ಕಾಗಲ್ಲ. ಮೆಟ್ಟಲುಗಳನ್ನು ಹತ್ತಿ ಆ ವರದರಾಜನ ದರ್ಶನಕ್ಕೆ ನಾವು ಹೋಗಬೇಕು. ಮೆಟ್ಟಲುಗಳನ್ನು ಹತ್ತಿ ವರದರಾಜರ ದರ್ಶನಕ್ಕೆ ನಾವು ಹೋಗಬೇಕಲ್ಲ. ಅಲ್ಲಿಯೂ ಒಂದು ವಿಶೇಷ ಇದೆ. ನೀವೆಲ್ಲ ಹೋಗುವಾಗ ಅನುಸಂಧಾನವನ್ನು ಮಾಡಿ. ನೀವಿಷ್ಟೆಲ್ಲ ಜನ, ನೂರಾರು ಜನ ಇಲ್ಲಿ ಆ ವರದರಾಜರ ವಿಶೇಷವಾದ ಮಹಿಮೆಯನ್ನು ಕೇಳಬೇಕು ಅಂತ ಬಂದಿದ್ದೀರಲ್ವಾ. ನೀವು ಹೋದಾಗ ಅನುಸಂಧಾನ ಪ್ರಧಾನ. ಏನೋ ಹೋಗೋದು, ಊಟ ತಿಂಡಿ ಮಾಡ್ಕೊಂಡು ಬಂದುಬಿಡೋದಲ್ಲ ಯಾತ್ರೆ ಅಂದರೆ. ಅನುಸಂಧಾನ ಇದು ಬಹಳ ಪ್ರಧಾನ. ಅದಕ್ಕೋಸ್ಕರ ಕೆಲವು ಮಾತುಗಳನ್ನು ಜಯಾಖ್ಯ ಸಂಹಿತ ಅನ್ನುವಂತಹ ಒಂದು ಪಂಚರಾತ್ರಾಗಮದಲ್ಲಿ ಇರುವ ಗ್ರಂಥ, ಜಯ ಅಂತ ಆ ಸಂಹಿತೆಯ ಹೆಸರು. ಆ ಜಯಾಖ್ಯ ಸಂಹಿತೆಯಲ್ಲಿ ಕೆಲವು ಮಾತುಗಳನ್ನು ಇಲ್ಲಿ ತಿಳಿಸ್ತಾರೆ. ಇದು ಎಂಥದ್ದು ಅಂತ. ಈ ದೇವಸ್ಥಾನ, ಕಾಂಚಿ ದೇವಸ್ಥಾನ, ಈ ವಿಮಾನ ಅಂತಾರೆ ಅದಕ್ಕೆ. ಆ ವಿಮಾನ, ಆ ದೇವಸ್ಥಾನ ಎಷ್ಟು ಅದ್ಭುತವಾದದ್ದು ಅಂತಂದರೆ, ಇದು ಸಾಕ್ಷಾತ್ ವಿಶ್ವಕರ್ಮನಿಂದ ನಿರ್ಮಿತವಾದದ್ದು. ತಥೈವ ತತ್ ಸ್ವಯಂ ಪ್ರೀತ್ಯ ನಿರವರ್ತಯದಾದರಾತ್ ದೇವಾವತಾರ ಸಮಯೇ ವಿಮಾನಮತುಲಪ್ರಭಂ ಸರ್ವದೇವಮಯಂ ದಿವ್ಯಂ ಅಗ್ನಿಮಧ್ಯಾತ್ ಸಮುತ್ಥಿತಂ. ನೋಡಿ, ಅದರ ಉಳಿದೆಲ್ಲ ವಿಸ್ತಾರವನ್ನು ಮುಂದೆ ವಿಶ್ವಕರ್ಮ ಮಾಡಿರಬಹುದು. ಮೂಲತಃ ಅದು ಅಗ್ನಿಯಿಂದ ಆ ವಿಮಾನ ಪ್ರಾದುರ್ಭೂತವಾದದ್ದು. ಸರ್ವದೇವಮಯಂ ದಿವ್ಯಂ, ಎಲ್ಲ ದೇವತೆಗಳ ಸನ್ನಿಧಾನ ಆ ದೇವಸ್ಥಾನದಲ್ಲಿ, ಮಂದಿರದಲ್ಲಿ, ವಿಮಾನದಲ್ಲಿದೆ. ಪ್ರತಿಮೆಗಳಲ್ಲಿ ಅಲ್ಲಲ್ಲಲ್ಲಿ ಅಧಿಷ್ಠಾನಗಳಲ್ಲಿ ಆ ದೇವತೆಗಳ ಸನ್ನಿಧಾನ ಇರುವುದೊಂದು ಬೇರೆ. ಆ ದೇವಸ್ಥಾನದಲ್ಲಿಯೇ ಎಲ್ಲ ಕಡೆಗೆ ದೇವತೆಗಳ ಸನ್ನಿಧಾನ ಇದೆ. ಅಲ್ಲಿರುವ ಒಂದೊಂದು ಇಟ್ಟಿಗೆ, ಕಲ್ಲು, ಅಲ್ಲಿರುವಂತಹ ಪ್ರತಿಯೊಂದು ಪದಾರ್ಥಗಳಲ್ಲಿಯೂ ದೇವತೆಗಳ ಸನ್ನಿಧಾನ ಇದೆ. ಆ ಅನುಸಂಧಾನದಿಂದ ನೀವು ಯಾತ್ರೆ ಮಾಡಬೇಕು. ಏನೋ ಅಲ್ಲಿ ಇಲ್ಲಿ ಉಗುಳೋದು, ಅಲ್ಲಿ ಇಲ್ಲಿ ಅಶುಚಿಯನ್ನು ಮಾಡೋದು ಮಾಡಬಾರದು. ಪವಿತ್ರವಾದ ಒಂದು ದೇವತೆಗಳ ಮಧ್ಯದಲ್ಲಿ ನಾವು ಪ್ರವೇಶ ಮಾಡ್ತಾ ಇದ್ದೇವೆ ಭಗವಂತನ ದರ್ಶನಕ್ಕಾಗಿ ಎನ್ನುವ ಅನುಸಂಧಾನದಿಂದ ಜಾಗರೂಕತೆಯಿಂದ ಪ್ರವೇಶ ಮಾಡಬೇಕು. ಸರ್ವದೇವಮಯಂ ದಿವ್ಯಂ ಅಗ್ನಿಮಧ್ಯಾತ್ ಸಮುತ್ಥಿತಂ ತಥೈವ ದೇವದೇವಸ್ಯ ವರದಸ್ಯ ನಿದೇಶತಃ ಭೂತಲೇ ವಾಸ್ತುವಿಧಿನ ಪ್ರತಿಷ್ಠಾಂ ಅಧ್ಯಗಮ್ಯತ. ಬ್ರಹ್ಮದೇವರು ವಿಶೇಷವಾಗಿ ಆ ವರದರಾಜರ ಆಜ್ಞೆಯಂತೆ ಆ ಅಗ್ನಿಮಧ್ಯದಿಂದ ಪ್ರಾದುರ್ಭೂತವಾಗಿರುವಂತಹ ಏನು ವಿಮಾನ ಇತ್ತೋ ಅದಕ್ಕೆ ಶಾಸ್ತ್ರೋಕ್ತವಾದ ವಾಸ್ತುವಿಧಿಯನ್ನೆಲ್ಲ ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇವಾದೇಶಾದ್ವಿರಿಂಚೇನ ದಿವ್ಯಾಲಯಸ್ಯ ನಿರ್ಮಾಣ ಪ್ರಕಾರೋ ವಿಶ್ವಕರ್ಮಣೆ ದೇವಾದೇಶಾದ್ವಿರಿಂಚೇನ ಸ್ಫುಟಮೇ ವಾಕ್ಯದಿಶ್ಯತ. ವರದರಾಜರ ಆಜ್ಞೆಯಂತೆ ಅಗ್ನಿಮಧ್ಯದಿಂದ ಆ ವಿಮಾನ ಪ್ರಾದುರ್ಭೂತವಾಗಿದ್ದರೂ ಕೂಡ ಅದನ್ನು ತಾವು ವಾಸ್ತುವಿಧಿಯಿಂದ ಬ್ರಹ್ಮದೇವರೇ ಸ್ವಯಂ ಆ ದೇವಸ್ಥಾನದ ನಿರ್ಮಾಣವನ್ನು ಮಾಡಿದ್ದರೂ ಕೂಡ ವಿಶ್ವಕರ್ಮನಿಗೆ ಆಜ್ಞೆ ಮಾಡ್ತಾರೆ. ಪರಮಾತ್ಮನ ಆಜ್ಞೆಯಂತೆ ವರದರಾಜರ ಆಜ್ಞೆ ಇದೆ, ನೀವು ಇನ್ನೂ ವಿಶೇಷವಾಗಿ ಇದರ ವಿಸ್ತಾರವನ್ನು ಮಾಡಬೇಕು ಅಂತ. ಬ್ರಹ್ಮದೇವರ ಆಜ್ಞೆ, ಅದು ವರದರಾಜರ ಆಜ್ಞೆಯಿಂದ ಬಂದ ಬ್ರಹ್ಮದೇವರ ಆಜ್ಞೆ ಅನ್ನುವುದಕ್ಕಾಗಿ ಸತಸ್ಯಾಜ್ಞಾಂ ವಹನ್ಮೂರ್ಧ ತದಾದಿಷ್ಟೇನ ವರ್ತ್ಮನ
ಆಲಯಂ ನಿರ್ಮಮೇ ದಿವ್ಯಂ ತೇನೈವ ಪ್ರತ್ಯವೇಕ್ಷಿತ. ಏನು ಅದ್ಭುತವಾದ ವಿಚಾರ ನೋಡಿ. ಸ್ವಯಂ ವಿಶ್ವಕರ್ಮ ಆಲಯ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಯಾರು ಸೂಪರ್ವಿಷನ್ ಮಾಡೋದಕ್ಕೆ ಯಾರಿದ್ರು ಅಂದರೆ ಬ್ರಹ್ಮದೇವರೇ ನಿಂತಿದ್ರಂತೆ. ಬ್ರಹ್ಮದೇವರು ನಿಂತು ವಿಶ್ವಕರ್ಮನಿಂದ ಮಾಡಿಸಿದ ದೇವಸ್ಥಾನ ಕಾಂಚಿ ದೇವಸ್ಥಾನ. ಅಂದರೆ ದೇವರ ದರ್ಶನ ಎಷ್ಟು ಪ್ರಧಾನವೋ ಆ ದೇವಸ್ಥಾನದ ಒಂದೊಂದು ಕಲ್ಲು ಮುಟ್ಟವಾಗಲೂ ನಮಗೆ ಈ ಅನುಸಂಧಾನ ಬರಬೇಕು. ಬ್ರಹ್ಮದೇವರೇ ಮಾಡಿಸಿದ್ದು, ವಿಶ್ವಕರ್ಮ ಮಾಡಿದ್ದು ಅಂತ. ಮುಂದೆ ಅನೇಕ ರಾಜರುಗಳ ಕಾಲದಲ್ಲಿ ಅದರ ಪುನರ್ನಿರ್ಮಾಣ ಜೀರ್ಣೋದ್ಧಾರಾದಿಗಳಾಗಿರ್ಬೋದು. ಆದರೆ ಮೂಲ ದೇವಾಲಯದ ನಿರ್ಮಾಣ, ಆ ದೇವಾಲಯದ ಒಂದು ನಿರ್ಮಾಣದ ಪದ್ಧತಿ ಮಾತ್ರ ಬ್ರಹ್ಮದೇವರ ಆಜ್ಞೆಯಂತೆ ವಿಶ್ವಕರ್ಮ ಮಾಡಿತ್ತು. ಅದೇ ಪದ್ಧತಿಯಲ್ಲಿ ಅದೇ ವಸ್ತುಗಳನ್ನು ಜೀರ್ಣೋದ್ಧಾರಾದಿಗಳನ್ನು ಮುಂದೆ ಮಾಡ್ತಾ ಬಂದಿರ್ಬೋದು. ಆದರೆ ಅದರ ಮೂಲ ಮಾತ್ರ ಬ್ರಹ್ಮದೇವರು ಮಾಡಿತ್ತು. ಅದು ಒಂದು ಬಹಳ ಅನುಸಂಧಾನಕ್ಕೆ ಮುಖ್ಯವಾದದ್ದು. ಸತಸ್ಯಾಜ್ಞ ಆಲಯಂ ನಿರ್ಮಮೇ ದಿವ್ಯಂ ತೇನೈವ ಪ್ರತ್ಯವೇಕ್ಷಿತ. ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ ಅನುಸಂಧಾನ ಹೇಗಿರ್ತದೆ. ಬ್ರಹ್ಮದೇವರು ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣಂ ಅಂತ ಹೇಳೋ ಹಾಗೆ ವಾಯುದೇವರಿಗೆ ಬ್ರಹ್ಮದೇವರಿಗೆ 7 ಕೋಟಿ ಮಹಾಮಂತ್ರಗಳ ಸಿದ್ಧಿಯನ್ನು ಪಡೆದುಕೊಂಡವರು ಅವರೆಲ್ಲ. ಹಾಗಾಗಿ ಆ ಮಂತ್ರದ ಅನುಸಂಧಾನ, ಮಂತ್ರಾರ್ಥದ ಚಿಂತನವನ್ನು ಮಾಡ್ತಾ ಅಲ್ಲಿ ಮೆಟ್ಟಲುಗಳನ್ನು ಕಟ್ಟುವುದಕ್ಕೆ ವಿಶ್ವಕರ್ಮನಿಗೆ ಹೇಳಿದರಂತೆ. ವಿಶ್ವಕರ್ಮನಿಗೆ ಮೊದಲು 10 ಮೆಟ್ಟಲುಗಳು. ಆ 10 ಮೆಟ್ಟಲುಗಳು ಯಾಕೆ ಅಂದರೆ ಪ್ರಣತಾರ್ತ್ಯಹರ ಮಂತ್ರ. ಓಂ ನಮಃ ಪ್ರಣತಾರ್ತ್ಯಹರಾಯ ಎಂಬ ಪದಗಳಿಂದ ಕೂಡಿದ ಒಂದು ಮಂತ್ರ. ಆ ಹಸ್ತಿಗಿರಿ ಮಹಾತ್ಮ್ಯದಲ್ಲಿ ಬರುವಂತಹ ಮಂತ್ರ 10 ಅಕ್ಷರಗಳಿಂದ ಕೂಡಿದ ಮಂತ್ರ. ಆ ಓಂ ನಮಃ ಪ್ರಣತಾರ್ತ್ಯಹರಾಯ ಎಂಬ ಪದಗಳಲ್ಲಿ 3 ಪದಗಳಲ್ಲಿ 10 ಅಕ್ಷರಗಳಿರೋದರಿಂದ ಆ ಮಂತ್ರಾರ್ಥದ ಚಿಂತನ ಮಾಡುತ್ತಾ ಹತ್ತಬೇಕು ಅನ್ನುವುದರ ಸೂಚನೆ ಕೊಡುವುದಕ್ಕೆ 10 ಮೆಟ್ಟಲುಗಳನ್ನು ಮೊದಲು ಮಾಡಿದ್ದಾರೆ. 10 ಮೆಟ್ಟಲುಗಳನ್ನು ಹತ್ತಿ ಹೋದ ಮೇಲೆ ಕೇಶವ ಮೊದಲಾದ 24 ಮೂರ್ತಿಗಳು, ಆ ಕೇಶವ ನಾರಾಯಣ ಮಾಧವ ಮೊದಲಾದ 24 ಮೂರ್ತಿಗಳ ಅನುಸಂಧಾನವನ್ನು ಮಾಡುತ್ತಾ ಒಂದೊಂದು ಮೆಟ್ಟಲನ್ನು ಹತ್ತಬೇಕು ಎಂದು ತೋರಿಸುವುದಕ್ಕೆ 24 ಮೆಟ್ಟಲುಗಳಿವೆ. ಅದನ್ನು ಹತ್ತಿ ಪ್ರದಕ್ಷಿಣೆ ಹಾಕಿ ಒಳಗೆ ಹೋದ ಮೇಲೆ ನೇರವಾಗಿ ವರದರಾಜರ ದರ್ಶನಕ್ಕೆ 9 ಮೆಟ್ಟಲುಗಳಿವೆ. ಆ 9 ಮೆಟ್ಟಲುಗಳು ಯಾಕೆ ಅಂದರೆ ಅದರಲ್ಲಿ 6, 3, 9 ವಿಷ್ಣು ಷಡಕ್ಷರ ಪ್ರಣವ, ತ್ರ್ಯಕ್ಷರ ಪ್ರಣವ. ಹಾಗಾಗಿ ಆ ವಿಷ್ಣು ಷಡಕ್ಷರ ಮಂತ್ರಾರ್ಥದ ಅನುಸಂಧಾನ. ನಕಾರೋ ಬಲಂ ಶಕಾರ ಪ್ರಾಣಾತ್ಮ ಅಂತ ಇತರೆ ಉಪನಿಷತ್ತು ಹೇಳೋ ಹಾಗೆ ಅನಂತ ಬಲ ಇರುವ ಪರಮಾತ್ಮ ಅವನಿಗೆ ನ ಅಂತಾರೆ. ಇಡೀ ಜಗತ್ತಿನ ಎಲ್ಲ ಕಾರ್ಯಗಳನ್ನು ತಾನು ಮಾಡಿಸ್ತಾನೆ. ಆದ್ದರಿಂದ ಕ್ಷ ಇದೆಲ್ಲ ಅವನ ಸ್ವಭಾವವನ್ನು ತಿಳಿಸಿಕೊಡುವುದಕ್ಕೆ ಉ. ವಿಶೇಷವಾಗಿ ಈ ಬಲ ಮತ್ತು ಚೇಷ್ಟಕತ್ವ ಅವನಿಗಿದೆ ಅಂತ ತಿಳಿಸುವುದಕ್ಕೆ ವಿ. ವಿಷ್ಣು ಆ ಒಂದು ಶಬ್ದದ ಅರ್ಥವನ್ನು ಅನುಸಂಧಾನ ಮಾಡಿ ಆ ಓಂ ವಿಷ್ಣವೇ ನಮಃ ವಿಷಣವೇ ನಮಃ ಅನ್ನುವಂತಹ ಷಡಕ್ಷರ ಮಂತ್ರದ ಅನುಸಂಧಾನ ಮಾಡಬೇಕು. ಅ ಉ ಬ ಎಂಬ ಪ್ರಣವದ 3 ಅಕ್ಷರಗಳು, ಅವುಗಳಿಂದ ಪ್ರತಿಪಾದ್ಯನಾದ ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ಅದಕ್ಕೆ ಅನೇಕ ಅರ್ಥಗಳನ್ನು ಹೇಳಿದ್ದಾರೆ. ಅ ಉ ಮ ಅಧಿಕ ಉಚ್ಚತ್ವೇನ ಮಿತ, ಸರ್ವೋತ್ತಮತ್ವೇನ ಜ್ಞಾತನಾಗಿದ್ದಾನೆ ಪರಮಾತ್ಮ. ಆದ್ದರಿಂದ ಅವನಿಗೆ ಓಂ ಎಂಬುದಾಗಿ ಹೇಳ್ತಾರೆ. ಓತತ್ವವಾಚಿ ಓಂಕಾರೋ ವಕ್ತಸೌ ತದ್ಗುಣೋತತ, ಗುಣಪೂರ್ಣನಾದದ್ದರಿಂದ ಓಂ ಎಂಬುದಾಗಿ ಹೇಳ್ತಾರೆ ಇತ್ಯಾದಿಯಾಗಿ ತಿಳಿಸಿದ್ದಾರೆ. ಆ ರೀತಿ 6, 3, 9 ಅನ್ನುವ ಅರ್ಥದಲ್ಲಿ 9 ಮೆಟ್ಟಲುಗಳು. ಆಮೇಲೆ ಆ ಎಲ್ಲ ಮಂತ್ರಾರ್ಥ ಪ್ರಣತರ ಪಾಪಗಳನ್ನು ಕಳೆಯುವ 24 ರೂಪಗಳಿಂದ 24 ತತ್ವಗಳನ್ನು ನಿಯಮನ ಮಾಡುವಂತಹ ಪ್ರಪಂಚ 24 ತತ್ವಗಳಿಂದ ನಿರ್ಮಿತವಾಗಿದೆ. ಆ 24 ತತ್ವಗಳಿಗೂ ನಿಯಾಮಕನಾದ ಒಡೆಯನಾದ ನೀನು ಆ ಎಲ್ಲ ಜಗತ್ತಿನ ಎಲ್ಲ ಜೀವರಾಶಿಗಳಿಗೆ ಚೇಷ್ಟೆಯನ್ನು, ಕ್ರಿಯಾಶೀಲತೆಯನ್ನು ಕೊಡುವ ಅನಂತ ಬಲಪಡದ ವಿಷ್ಣು ಮಂತ್ರ ಪ್ರತಿಪಾದ್ಯ ನೀನು. ಸರ್ವರಿಗೂ ಸರ್ವರಿಗಿಂತಲೂ ಉತ್ತಮನಾಗಿದ್ದು ಸರ್ವರಿಗೂ ಎಲ್ಲ ಮೋಕ್ಷಾದಿಗಳನ್ನು ಕೊಟ್ಟು ಅನುಗ್ರಹವನ್ನು ಮಾಡುವ ಅನಂತ ಗುಣಪರಿಪೂರ್ಣನಾದ ಪ್ರಣವ ಪ್ರತಿಪಾದ್ಯನಾದಂತಹ ಪರಮಾತ್ಮನಿಂದ ಚಿಂತನ ಮಾಡುತ್ತಾ ವರದರಾಜರ ದರ್ಶನವನ್ನು ಮಾಡಿಕೊಳ್ಳಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿ ಅಲ್ಲಿ ಆ ವಿಷಯವನ್ನು ಹೇಳ್ತಾರೆ. ಮೆಟ್ಟಲುಗಳ ಬಗ್ಗೆ
ಎಷ್ಟು ಸುಂದರವಾದ ಚಿಂತನೆ ಇದೆ ಅಂತ ನೀವೆಲ್ಲ ಅನುಸಂಧಾನವನ್ನು ಮಾಡಿಕೊಳ್ಳಿ. ಇದು ಜಯಾಖ್ಯ ಸಂಹಿತೆಯಲ್ಲಿ ನಾವು ಕಾಣುವಂತಹ ಮಾತು. ಅದರಂತೆ ಅಲ್ಲಿರುವಂತಹ ಒಂದೊಂದು ಕಿಟಕಿಗಳು, ದ್ವಾರಗಳು ಎಲ್ಲವೂ ಕೂಡ ಒಂದು ವಿಶಿಷ್ಟವಾದ ಅನುಸಂಧಾನದಿಂದ ಮಾಡಿಸಿದ್ದು. ಸಾಕ್ಷಾತ್ ಬ್ರಹ್ಮದೇವರೇ ನಿಂತು ವಿಶ್ವಕರ್ಮನಿಂದ ಹೇಳಿ ಮಾಡಿಸಿದಂಥದ್ದು ಎಂಬುದಾಗಿ ನಮಗೆ ಆ ಮಹಾತ್ಮರಿಂದ ತಿಳಿದು ಬರುತ್ತದೆ. ಅಲ್ಲಿರುವಂತಹ ವರ್ಣನೆಗಳನ್ನು ನೋಡಿದಾಗ ನಮಗೆ ಅರ್ಥವಾಗ್ತದೆ. ಕಾಂಚಿ ಮಹಾತ್ಮ್ಯದಲ್ಲಿ ಈ ವಿಷಯವನ್ನು ತಿಳಿಸ್ತಾರೆ. ಗೋಪುರೈಶ್ಚ ವಿಮಾನೈಶ್ಚ ಮಂಟಪೈರುಪಶೋಭಿತಂ ಸ್ಫಾಟಿಕಾಂತರ ಸೋಪಾನೈ ಶೋಭಿತಂ ಸ್ವರ್ಣಕುಟ್ಟಿಮೈ ಜಾಲವಾತಾಯನೋಪೇತೈ ವಿತರ್ದೀಶತ ಸಂಕುಲೈ ರತ್ನಸ್ತಂಭಶತಾಕೀರ್ಣ ಮಂಟಪೈರುಪಶೋಭಿತಂ ಉದ್ಯಾನಾಮ್ರವನೋಪೇತಂ ವಾಪೀಕೂಪಸಮನ್ವಿತಂ ಹಸ್ತಿಶೈಲಸ್ಯ ಶಿಖರೆ ವಿಮಾನಮತುಲಪ್ರಭಂ ಪ್ರಾದುರ್ಭೂತಂ ಹಿ ಯತ್ಪೂರ್ವಂ ಪುಣ್ಯಕೋಟ್ಯಾಖ್ಯಮದ್ಭುತಂ ಅಂತಾರೆ. ಪುಣ್ಯಕೋಟಿ ಅಂತ ಅದಕ್ಕೆ ಹೆಸರು. ಗೋಪುರಗಳಿವೆ, ಅನೇಕ ಸ್ತಂಭಗಳು, ಅನೇಕ ಜಾಲಗಳಿಂದ ಕೂಡಿದಂತಹ ಕಿಡಿಕೆಗಳಿವೆ, ಛತ್ತುಗಳು, ಇವುಗಳೆಲ್ಲ ಅಷ್ಟು ಒಂದು ವಿಶಿಷ್ಟವಾದ ಕ್ರಮದಲ್ಲಿ ದೇವತೆಗಳಿಂದ ನಿರ್ಮಿತವಾದದ್ದು. ಅದೇ ಕ್ರಮದಲ್ಲಿ ಮುಂದೆ ಅದನ್ನು ಉಳಿಸಿಕೊಂಡು ಬಂದು ಕಾಲಕಾಲಕ್ಕೆ ಜೀರ್ಣೋದ್ಧಾರ ಮಾಡಿದರೂ ಆ ಕಿಡಿಕೆಗಳನ್ನು, ಆ ಗೋಪುರಗಳನ್ನು, ಆ ಸ್ತಂಭಗಳ ಸಂಖ್ಯೆಯನ್ನು, ಸೋಪಾನಗಳ ಸಂಖ್ಯೆಯನ್ನು ಅದೇ ರೀತಿಯಲ್ಲಿ ಉಳಿಸಿಕೊಂಡು ಬಂದದ್ದು, ಸುರಕ್ಷಿತವಾಗಿ ರಕ್ಷಣೆ ಮಾಡಿದ್ದು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ತೇವೆ. ಚಕಾರ ಸಮ್ಯಕ್ ವಿಧಿನಾ ವಿಶ್ವಕರ್ಮ ಸಮಾಹಿತ. ಇದೆಲ್ಲವನ್ನು ಬ್ರಹ್ಮದೇವರ ಆಜ್ಞೆಯಂತೆ ವಿಶ್ವಕರ್ಮ ನಿರ್ಮಾಣ ಮಾಡಿದ್ದು ಅನ್ನುವುದನ್ನು ನಾವಲ್ಲಿ ತಿಳಿತೇವೆ. ಆ ಎಲ್ಲವುಗಳ ಸ್ಪರ್ಶ ಮಾಡುವಾಗ, ದರ್ಶನ ಮಾಡುವಾಗ ಈ ಅನುಸಂಧಾನ ಇರಬೇಕು. ದೊಡ್ಡವರು ಮಾಡಿದ್ದು ಈ ಅನುಸಂಧಾನದಿಂದ ಮಾಡಿದ್ದು ಅಂತ. ಹಸ್ತಿಗಿರಿ ಮಹಾತ್ಮ್ಯದಲ್ಲಿ ಆ ಮಂತ್ರದ ಬಗ್ಗೆ ಹೇಳ್ತಾರೆ. ಓಂಕಾರಮಗ್ರತಃ ಕೃತ್ವಾ ದ್ವ್ಯಕ್ಷರಂ ನಮ ಇತ್ಯಥ ಪ್ರಣತಾರ್ತ್ಯಹರಾಯೇತಿ ಪದಮೇನಂ ಸಮುಚ್ಚರನ್ ಅಂತ ಆ ಪ್ರಣತಾರ್ತ್ಯಹರದ ಮಂತ್ರದ ಬಗ್ಗೆ ನಾವು ಕಾಣುತ್ತೇವೆ. ಈ ಜಯಾಖ್ಯ ಸಂಹಿತೆ ಹಾಗೂ ಹಸ್ತಿಗಿರಿ ಮಹಾತ್ಮ್ಯದಲ್ಲಿ ಹೇಳಿದ ವಿಷಯಗಳನ್ನು ಸಂಗ್ರಹವಾಗಿ ವಿಜಯದಾಸರು ತಿಳಿಸ್ತಾರೆ. ಮಹಾನುಭಾವರು ಇಂದಿರಾ ಶ್ರೀ ಭೂ ದುರ್ಗಾ ಭಾಗ ಏರ್ಪಡಿಸಿ ಒಂದೊಂದು ಅಧಿಕಕ್ಕೆ ಅಧಿಕ ಸೋಪಾನವು 18 ಚತುರವಿಂಶತಿ ದಶಾಪರಿಮಿತ. 18 9, ಅದರ ಕೆಳಗೆ ಚತುರವಿಂಶತಿ 24 ಮೆಟ್ಟುಗಳು, ಅದರ ಕೆಳಗೆ 10. ಅದೇನು ಅಂದರೆ ಇದೀಗ ಹೇಳಿದ ಹಾಗೆ ಪ್ರಣತಾರ್ತ್ಯಹರ ಮಂತ್ರ ದಶಾಕ್ಷರ, 24 ಗಾಯತ್ರಿ ಮಂತ್ರ ಪ್ರತಿಪಾದ್ಯ ರೂಪ. ಇದು ಪ್ರಣತಾರ್ತ್ಯಹರ ಮಂತ್ರ, ಅದು ಗಾಯತ್ರಿ ಮಂತ್ರ. 24 ಅಕ್ಷರದ ಗಾಯತ್ರಿ ಪ್ರತಿಪಾದ್ಯ 24 ರೂಪಗಳು, 24 ತತ್ವಗಳಿಗೆ ನಿಯಾಮಕವಾದದ್ದು. ಆಮೇಲೆ ವಿಷ್ಣು ಷಡಕ್ಷರ ಮಂತ್ರ, ಆಮೇಲೆ ಪ್ರಣವ ಮಂತ್ರ. ಈ ರೀತಿ ಒಂದೊಂದು ಸೋಪಾನ ಮೆಟ್ಟಿ ಹೋಗಲು ಅವನ ಆನಂದಕ್ಕೆ ಸುರರು ವರ್ಣಿಸಲಾರರು ಅಂತ. ಈ ಅನುಸಂಧಾನದಿಂದ ಹೋಗಿ ದೇವರಾಜನ, ವರದರಾಜನ ದರ್ಶನ ಮಾಡಿದರೆ ಆ ಸಾಧಕನಿಗೆ ಏನು ಆನಂದ ಆಗತ್ತೆ, ಏನು ತೃಪ್ತಿ ಆಗ್ತದೆ, ಮೋಕ್ಷಾನಂದ ಆಗ್ತದೆ, ಅದನ್ನು ದೇವತೆಗಳು ವರ್ಣನೆ ಮಾಡಲಿ ಸಾಧ್ಯ ಇಲ್ಲ ಅಂತ ವಿಜಯದಾಸರಂತಾರೆ. ಅದರ ಅಭಿಪ್ರಾಯ ಅಷ್ಟು ಭಕ್ತಿಪೂರ್ವಕವಾಗಿ ಅನುಸಂಧಾನ ಮಾಡುವುದು ವಿಶೇಷ ಅಂತ. ಆದ್ದರಿಂದ ನೀವೆಲ್ಲ ಭಕ್ತರು ಪ್ರಶ್ನೆ ಕೇಳಿದ್ದು ಬಹಳ ಸಂತೋಷ. ಆದರೆ ಪ್ರಶ್ನೆ ಕೇಳಿ ಉತ್ತರವನ್ನು ತಿಳಿದುಕೊಂಡು ಯಾತ್ರೆ ಮಾಡಿದಾಗ ಮಾತ್ರ ಅದನ್ನು ಮರೆಯಬೇಡಿ. ಇದೆಲ್ಲವನ್ನು ನೆನಪಿನಲ್ಲಿಟ್ಟುಕೊಂಡು ಆ ಪುಣ್ಯಕೋಟಿ ವಿಮಾನದ ಪ್ರದಕ್ಷಿಣೆ, ಅಲ್ಲಿರುವಂತಹ ಸೋಪಾನಗಳನ್ನು ಏರುವಾಗ ಈ ಮಂತ್ರಾರ್ಥದ ಅನುಸಂಧಾನಪೂರ್ವಕವಾಗಿ ವರದರಾಜರ ದರ್ಶನ, ಆ ಪವಿತ್ರವಾದ ಅನಂತ ಸರೋವರದ ಸ್ನಾನ, ಅಲ್ಲಿರುವಂತಹ ಪ್ರದಕ್ಷಿಣೆಯ ಸಂದರ್ಭದಲ್ಲಿ ಹಲ್ಲಿಯ ಸ್ಪರ್ಶ ಮಾಡುವಾಗಲೂ, ಆ ಬಂಗಾರದ ಹಲ್ಲಿಯ ಸ್ಪರ್ಶ ಮಾಡುವಾಗಲೂ ವರದರಾಜರ ವರದಿಂದ ಈ ಹಲ್ಲಿಗೆ ಮಹತ್ವ ಬಂದಿದೆ ಅನ್ನುವುದರ ಸ್ಮರಣೆಯನ್ನು ಮಾಡುತ್ತಾ ಅದರ ಸ್ಪರ್ಶ ಮಾಡಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎಂಬುದಾಗಿ ತಿಳಿಸ್ತಾ ಇದ್ದೇವೆ. ಇವತ್ತಿನ ಈ ಒಂದು ಪ್ರಶ್ನೆಗೆ ಸಮಾಧಾನವನ್ನು ನೀಡಿದ್ದೇವೆ. ಮತ್ತೆ ಬೇರೆ ವಿಷಯಗಳನ್ನು ನಾಳೆಯಿಂದ ತಿಳಿಯೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.